ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರ್ತಕ್ಕಂಥ ರೇ ಆಪ್ಟಿಕ್ಸಿನ ಕೊನೆಯ ವಿಡಿಯೋ. ಬಹಳಷ್ಟು ದಿನ ತೊಗೊಂಡೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಲಿಕ್ಕೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಜಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಿಸಮ್ಗೆ ಸಂಬಂಧಪಟ್ಟಂಗೆ ಒಂದು ಡಿರೈವೇಷನನ್ನು ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ಟಾಪಿಕನ್ನು ತಗೋತೀನಿ. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದರೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸಲ್ಲಿ ಈ ಇಮೇಜ್ ಫಾರ್ಮೇಷನ್ ಇದೆಯೋ ಅಥವಾ ಇಮೇಜನ್ನು ನೋಡುವಂಥ ಕಾನ್ಸೆಪ್ಟ್ ಇದೆಯೋ ಅವನ್ನೆಲ್ಲ ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದೇ ಕರಿತೀವಿ. ಹಂಗೆ ನೋಡ್ಕೊಂಡ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅಂದರೆ ಡೇ ಟು ಡೇ ಲೈಫಲ್ಲಿ ಬೇಕಾದಷ್ಟು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ನೋಡ್ತೀವಿ. ಕಣ್ಣಿದೆಯಲ್ಲ, ಬೆಸ್ಟ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಗಾಡ್ ಗಿವನ್, ದೈವದತ್ತವಾಗಿ ಬಂದಂಥ ಅದು ಇನ್ಸ್ಟ್ರೂಮೆಂಟ್, ಅದು ಉಪಕರಣ ಅಥವಾ ಅಂಗ ಅಂದರೆ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಕಣ್ಣು ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಅದು ನ್ಯಾಚುರಲ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಅದು ಬಿಟ್ಟರೆ ಕ್ಯಾಮೆರಾ ನೋಡಿದ್ದೀರಲ್ವ ನೀವೀಗ, ಮೊಬೈಲಲ್ಲೇ ಕ್ಯಾಮ್ರಾ ಇದೆ. ಆಮೇಲೆ ರೀಡಿಂಗ್ ಲೆನ್ಸ್, ಬೈನಾಕ್ಯುಲರ್, ಪ್ರೊಜೆಕ್ಟರ್, ಬಯೋಸ್ಕೋಪ್, ಎಪಿಡಿಯೋಸ್ಕೋಪ್, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಈ ಥರ ಬೇಕಾದಷ್ಟು ನಾವು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಈ ಬಯಾಲಜಿ ಲ್ಯಾಬಲ್ಲಿ ನೀವು ಮಾಡ್ತೀರಲ್ಲ, ಮೈಕ್ರೋಸ್ಕೋಪನ್ನು ಯೂಸ್ ಮಾಡಿಕೊಂಡು ಸ್ಲೈಡ್ಸನ್ನು ನೋಡೋದು ಅಥವಾ ಪ್ಲ್ಯಾಂಟ್ಸ್ನ ಕ್ರಾಸ್ ಸೆಕ್ಷನನ್ನು ನೋಡೋದು, ಅದು ಒಂದು ಇನ್ಸ್ಟ್ರೂಮೆಂಟೇ. ಆಮೇಲೆ ಬೈನಾಕ್ಯುಲರ್, ಈಗ ಜಾತ್ರೆಯಲ್ಲಿ ಅಥವಾ ಯಾವುದಾದ್ರು ಫೆಸ್ಟಿವಲಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಯಾವುದಾದ್ರು ಫೇರ್ ನಡೆದ್ರೆ ಅಥವಾ ಎಕ್ಸಿಬಿಷನ್ಗೆ ಹೋದಾಗ ತೊಗೊಂಡಿರ್ತೀವಿ, ಚಿಕ್ಕ ಮಕ್ಕಳಿದ್ದಾಗ ಇದೆಲ್ಲ ನೋಡಿರ್ತೀರ ನೀವು. ಆಮೇಲೆ ಪ್ರೊಜೆಕ್ಟರ್, ಸಿನಿಮಾ ನೋಡೋಕೆ ಹೋದಾಗ ಪ್ರೊಜೆಕ್ಟ್ರಲ್ಲಿ ತಾನೇ ನಿಮಗೆ ಲೈಟ್ ಬರ್ತಾ ಇರುತ್ತೆ, ಸ್ಕ್ರೀನ್ ಮೇಲೆ ಇಮೇಜ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆಮೇಲೆ ಟೆಲಿಸ್ಕೋಪ್, ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅಂತ ಇದೆ, ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡೋದು. ಇವೆಲ್ಲವೂ ಕೂಡ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸೇ. ಮಕ್ಕಳ ಎಲ್ಲ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲೂ ನಾವು ಮುಖ್ಯವಾಗಿ ಉಪಯೋಗಿಸೋದು ಲೆನ್ಸ್ ಅಥವಾ ಮಿರರ್. ಸೊ ಐದರ್ ಲೆನ್ಸ್ ಆರ್ ಮಿರರ್ ವಿ ಮೇಕ್ ಯೂಸ್ ಆಫ್ ಇನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು? ಆ್ಯನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ವ್ಯೂ ದಿ ಆಬ್ಜೆಕ್ಟ್ಸ್ ವಿಚ್ ಆರ್ ಐದರ್ ವೆರಿ ಕ್ಲೋಸ್ ಟು ಅಸ್ ಆರ್ ಫಾರ್ ಅವೇ ಫ್ರಮ್ ಅಸ್. ಹತ್ತಿರದಲ್ಲಿರೋದನ್ನು ನೋಡಲಿಕ್ಕೆ ಬಳಸ್ತೀವಿ, ದೂರದಲ್ಲಿರೋದನ್ನು ನೋಡಲಿಕ್ಕೂ ಕೂಡ ಬಳಸ್ತೀವಿ. ಸೊ ಯಾವ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ ನಾವು ಇಮೇಜನ್ನು ನೋಡ್ತೀವೋ, ಕ್ಲಿಯರ್ ಕಟ್ ಇಮೇಜನ್ನು ನೋಡ್ತೀವೋ, ಅದನ್ನು ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ಆಪ್ಟಿಕಲ್ instruments. Optical instruments ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸೊ ದಿಸ್ ಈಸ್ ಅವರ್ ನೆಕ್ಸ್ಟ್ ಹೆಡಿಂಗ್. ಸೊ ಆಗಲೇ ಹೇಳಿದಂಗೆ ಕಣ್ಣು ನಮಗೆ ಮುಖ್ಯವಾದಂಥ ಅಂಗ. ಇದು ನ್ಯಾಚುರಲ್ ಅಂದರೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಈ ಕಣ್ಣನ್ನು ಉಪಯೋಗಿಸ್ಕೊಂಡು ನಾವು ಹತ್ತಿರದಲ್ಲಿರೋ ವಸ್ತುಗಳನ್ನು ನೋಡ್ತೀವಿ, ದೂರದಲ್ಲಿರೋ ವಸ್ತುಗಳನ್ನು ನೋಡ್ತೀವಿ. ಈಗ ಕಣ್ಣಿನ ದೃಷ್ಟಿಗೆ ಬಂತು ಅಂದರೆ ವೆನ್ ಇಟ್ ಕಮ್ಸ್ ಟು ದ ವಿಷನ್, ಐ ವಿಷನ್, ಈಗ ನೀವು ಯಾವುದೇ ಒಂದು ಆಬ್ಜೆಕ್ಟನ್ನು ಇಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇದು ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಅಥವಾ ನಿಮ್ಮ ಮನೆ ಗೋಡೆ ಇರ್ಬೋದು, ಅಥವಾ ನಿಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಕಾಂಪೌಂಡ್ ಇರ್ಬೋದು, ಗಿಡ ಮರ. ಹೊರಗಡೆ ಬಂತಂದರೆ ಅಷ್ಟು ದೂರದಲ್ಲಿರೋ ರಸ್ತೆ, ಅಷ್ಟು ದೂರದಲ್ಲಿ ಹೋಗ್ತಾ ಇರೋ ಬಸ್ಸು, ಮೇಲೆ ನೋಡಿದರೆ ಆಕಾಶ, ರಾತ್ರಿ ಹೊತ್ತು ನೋಡಿದಾಗ ನಕ್ಷತ್ರ, ಅವೆಲ್ಲವೂ ಕೂಡ ನಿಮ್ಮ ಕಣ್ಣಿಂದ ನೀವು ನೋಡೋಕ್ಕೆ ಸಾಧ್ಯ ಆಗ್ತಕ್ಕಂಥ ವಸ್ತುಗಳು. ಮತ್ತು ಆ ಇಮೇಜ್ ನಮ್ಮ ರೆಟಿನಾ ಮೇಲೆ ಫಾರಮ್ ಆಗುತ್ತೆ, ಹೌದಲ್ವಾ? ಯಾವುದೋ ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ, ಅಷ್ಟು ದೂರದಲ್ಲಿ, ಒಂದು 10 ಮೀಟರ್ ದೂರದಲ್ಲಿದೆ ಅಂತ ಇಟ್ಕೊಳ್ಳಿ, ಕಾಣಿಸ್ತಾ ಇದೆ. ಹಾಗೆ ಹತ್ತಿರಕ್ಕೆ ತೊಗೊಂಡು ಬನ್ನಿ, ಕಾಣಿಸ್ತಾ ಇದೆ. ಹೀಗೆ ತೊಗೊಂಡು ಬನ್ನಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ತನಕ ಇಮೇಜ್, ಅದು ಆಬ್ಜೆಕ್ಟ್ ನೀಟಾಗಿ ಕಾಣಿಸ್ತಿದೆ, ಅದರ ಇಮೇಜ್ ನಮ್ಮ ರೆಟಿನಾ ಮೇಲೆ ಫಾರಮ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಡಿಸ್ಟೆನ್ಸನ್ನು ದಾಟಿ ಇನ್ನೂ ಒಳಗಡೆ ಬಂದರೆ, ಇವಾಗ ನೀವು ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಂದು ಪೆನ್ಸಿಲನ್ನು ತೊಗೊಳ್ಳಿ, ಅಷ್ಟು ದೂರದಲ್ಲಿ ಇಟ್ಕೊಳ್ತಾ ನಿಮ್ಮ ಬೆರಳನ್ನೇ ತೊಗೊಳ್ಳಿ, ಹೀಗೆ ಹತ್ತಿರಕ್ಕೆ ತೊಗೊಂಡು ಬರ್ತಾ ಸ್ವಲ್ಪ ಬ್ಲರ್ ಆಗುತ್ತೆ. ಆಮೇಲೆ ಒಂದು ಹಂತ ದಾಟಿದ ಮೇಲೆ ಅದು ನಮಗೆ ಕಾಣಿಸೋದಿಲ್ಲ, ಬ್ಲರ್ ಆಗೋಗ್ಬಿಡುತ್ತೆ. ಸೊ ವಿ ಕೆನಾಟ್ ಸಿ ದ ಇಮೇಜ್, ವಿ ಕೆನಾಟ್ ಸಿ ದ ಆಬ್ಜೆಕ್ಟ್, ದ ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಆನ್ ದಿ ರೆಟಿನಾ. ಸೊ ಯಾವ ಡಿಸ್ಟೆನ್ಸ್ ತನಕ ನಮಗೆ ಕಾಣಿಸುತ್ತೋ, ಆ ದಟ್ ಮಿನಿಮಮ್ ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ಗಿಂತ ಒಳಗಡೆ ಬಂದರೆ ಕಾಣಿಸೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ಕಣ್ಣು ಅಂತ ಅಂದ್ಕೊಳ್ಳೋಣ. ಇಷ್ಟು ದೂರದ, ಇದು ಒಂದು ಆಕ್ಸಿಸ್ ಅಂತ ಅಂದ್ಕೊಳ್ಳೋಣ. ಇಷ್ಟು ದೂರದಲ್ಲಿದೆ ಆಬ್ಜೆಕ್ಟು, ಕಾಣಿಸ್ತಾ ಇದೆ. ಹತ್ತಿರಕ್ಕೆ ತೊಗೊಂಡು ಬನ್ನಿ, ಕಾಣಿಸುತ್ತೆ. ಇನ್ನೂ ಹತ್ತಿರಕ್ಕೆ ತೊಗೊಂಡ್ಬಂದೆ, ಕಾಣಿಸ್ತಾ ಇದೆ. ಇಲ್ಲಿನೂ ಕಾಣಿಸ್ತಾ ಇದೆ, ಇಲ್ಲಿ ತನಕ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಮುಂದಕ್ಕೆ ಹೋದರೆ ಕಾಣಿಸೋದಿಲ್ಲ. ಕಾಣಿಸ್ತಾ ಇತ್ತು, ಇಲ್ಲಿವರೆಗೂ ಬಂತು, ಇಲ್ಲಿಂದ ಮುಂದಕ್ಕೆ ಹೋದರೆ ಕಾಣಿಸೋದಿಲ್ಲ. ಆ ಮಿನಿಮಮ್ ಡಿಸ್ಟೆನ್ಸನ್ನೇ ನಾವು ಏನಂತ ಕರಿತೀವಿ? ಲೀಸ್ಟ್ ಡಿಸ್ಟೆನ್ಸ್ ಆಫ್
ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್, ಕ್ಲಿಯರ್ ಕಟ್ ಆಗಿ ಕಾಣಿಸಕ್ಕಂಥದ್ದು, ಡಿಸ್ಟಿಂಕ್ಟ್ ಆಗಿ ಕಾಣಿಸೋದು, ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ. ಇದನ್ನು ನಾರ್ಮಲಿ ಕ್ಯಾಪಿಟಲ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೆಲ್ತಿ ಪರ್ಸನ್ಗೆ 25 ಸೆಂಟಿಮೀಟರ್ ಅಂದರೆ 25 ಸೆಂಟಿಮೀಟರ್ ಹತ್ತಿರದಲ್ಲಿದ್ದರೆ ನಮಗೆ ಕಾಣಿಸುತ್ತೆ, ಅದಕ್ಕಿಂತ ಕಡಿಮೆ ಹತ್ತಿರದಲ್ಲಿದ್ದರೆ ಅದು ನಮಗೆ ಕಾಣಿಸೋದಿಲ್ಲ. ಇಟ್ ಮೇ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವರು 25, 26, 27, 28, 30 ಆದರೂ ಕಾಣಲ್ಲ, ಅದು ಏಜ್ ಫ್ಯಾಕ್ಟರ್. ಐ ಆಮ್ ಟಾಕಿಂಗ್ ಅಬೌಟ್ ಹೆಲ್ತಿ ಪರ್ಸನ್. ಹೆಲ್ತಿ ಪರ್ಸನ್ಗೆ 25 ಸೆಂಟಿಮೀಟರ್ವರೆಗೂ ಕಾಣುತ್ತೆ, ಅದಕ್ಕಿಂತ ಒಳಗಡೆ ಬಂದರೆ ಕಾಣಿಸೋದಿಲ್ಲ. ತುಂಬ ಹತ್ತಿರದಲ್ಲಿದ್ದರೆ ಕಾಣೋದಿಲ್ಲ, ದೂರದಲ್ಲಿದ್ದರೆ ಕಾಣಿಸುತ್ತೆ, ತೊಂದರೆ ಇಲ್ಲ. ನಾರ್ಮಲಿ ನಮಗೆ ದೂರದಲ್ಲಿರೋ ವಸ್ತುಗಳು ನೋಡಿದಾಗ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ, ಹತ್ತಿರದಲ್ಲಿರೋದನ್ನು ನೋಡಿದಾಗಲೇ ಸ್ಟ್ರೈನ್ ಆಗೋದು. ಓಕೆ, ಸೊ ಕಣ್ಣಿಗೆ ಒಂಥರ ಹಿಂಸೆ ಆಗುತ್ತೆ. ಅವರ್ ಐಸ್ ವಿಲ್ ಬಿ ಸ್ಟ್ರೈನ್ಡ್ ಇಫ್ ದ ಆಬ್ಜೆಕ್ಟ್ ಈಸ್ ವೆರಿ ಕ್ಲೋಸ್. ಫಾರ್ ಅವೇ ಆಬ್ಜೆಕ್ಟ್ಸ್ ವಿ ವಿಲ್ ನಾಟ್ ಫೀಲ್ ಎನಿ ಸ್ಟ್ರೈನ್ ಅಟ್ ಆಲ್. ಓಕೆ, ಸೊ ಇದನ್ನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ. ಯಾವುದನ್ನು? ಮಿನಿಮಮ್ ಡಿಸ್ಟೆನ್ಸ್. ಮಿನಿಮಮ್ ಡಿಸ್ಟೆನ್ಸ್ ಅಪ್ ಟು ವಿಚ್ a person can see the image clearly, can see the object clearly, that is known as least distance of distinct vision. Okay, definition anna ಹೇಳಿದೆ ನಾನು. ಏನು? what is least distance of distinct vision? It is the minimum distance up to which a person, normally healthy person, can see the object clearly so that the object forms the image on the retina. ಅದಾದ ಮೇಲೆ ಅದಕ್ಕಿಂತ ಹತ್ತಿರ ಬಂದರೆ ಕಾಣಿಸೋದಿಲ್ಲ ಅಷ್ಟೇ. ಈಗ ಹತ್ತಿರದಲ್ಲಿಲ್ಲ, ಸರಿ, ದೂರದಲ್ಲಿದೆ. ದೂರದಲ್ಲಿದ್ದಾಗ ಸ್ಟ್ರೈನ್ ಆಗಲ್ಲ, ಹತ್ತಿರ ಬಂದಾಗ ಸ್ಟ್ರೈನ್ ಆಗುತ್ತೆ. ಓಕೆ, ಈಗ ಇದೊಂದು ಡಯಾಗ್ರಾಮನ್ನು ಬರೀತೀನಿ. ಈಗ ಇದು ಒಂದು ಆಕ್ಸಿಸ್ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನಿಮ್ಮ ಕಣ್ಣು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಕಣ್ಣು ಅಂತ ಅಂದ್ಕೊಳ್ಳೋಣ. ಓಕೆ, ಹೀಗೆ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಒಂದು ಆಬ್ಜೆಕ್ಟ್ ಇದೆ, ಇದು ಲೀಸ್ಟ್ ಡಿಸ್ಟೆನ್ಸ್. ಇಲ್ಲಿ ತನಕ ನಮಗೆ ತೊಂದರೆ ಇಲ್ಲ, ಇಲ್ಲಿಂದ ಒಳಗಡೆ ಬಂದರೆ ಕಾಣಿಸೋದಿಲ್ಲ. ಈಗ ಇಲ್ಲಿಂದ ನಾನು ಒಂದು ಲೈನನ್ನು ಡ್ರಾ ಮಾಡಿದರೆ ಅದು ಕಣ್ಣಿನ ಹತ್ರ ಒಂದು ಆ್ಯಂಗಲನ್ನು ಫಾರಮ್ ಮಾಡುತ್ತೆ. ದ್ಯಾಟ್ ಆ್ಯಂಗಲ್ ಈಸ್ ನೋನ್ ಆಸ್ ಆ್ಯಂಗಲ್ ಆಫ್ ವಿಷನ್ ಅಥವಾ ವಿಷನ್ ಆ್ಯಂಗಲ್. ವಿಷನ್ ಆ್ಯಂಗಲ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇಲ್ಲಿದ್ದರೆ ಒಂಥರ ಆ್ಯಂಗಲ್, ಇನ್ನೂ ಸ್ವಲ್ಪ ದೂರ ಹೋದರೆ ಇನ್ನೊಂಥರ ಆ್ಯಂಗಲ್. ಇಟ್ಸ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಈಗ ನೋಡಿ, ಇಲ್ಲಿದೆ ಆಬ್ಜೆಕ್ಟು, ಇಷ್ಟು ಆ್ಯಂಗಲ್ ಇದೆ. ಇಲ್ಲಿ ಬಂದಿದೆ ಆಬ್ಜೆಕ್ಟ್ ಅಂದ್ಕೊಳ್ಳೋಣ, ಅದೇ ಆಬ್ಜೆಕ್ಟ್ ಇಲ್ಲಿ ಬಂದಿದೆ ಅಂದ್ಕೊಳ್ಳಿ, ಅವಾಗ ನೋಡಿ ಆ್ಯಂಗಲ್ ಇಷ್ಟ ಆಯಿತು. ಅದೇ ಆಬ್ಜೆಕ್ಟ್ ಇಲ್ಲಿಗೆ ಬಂದಿದೆ ಅಂದ್ಕೊಳ್ಳಿ, ಆ್ಯಂಗಲ್ ನೋಡಿ ಈ ಥರ ಆಯಿತು. ಅಥವಾ ಅದೇ ಆಬ್ಜೆಕ್ಟು ಇಲ್ಲಿದೆ ಅಂದ್ಕೊಳ್ಳಿ, ಅವಾಗ ಆ್ಯಂಗಲ್ ಈ ಥರ ಆಯಿತು. So, what is angle of vision? It is angle made by the object with the eye. Angle made by the object with the eye. ಓಕೆನಾ? ಈ ಆ್ಯಂಗಲ್ ಕಡಿಮೆ ಆದಷ್ಟು ನಮಗೆ ನೀಟಾಗಿ ಕಾಣುತ್ತೆ, ಹತ್ತಿರ ಬಂದಾಗ ಆ್ಯಂಗಲ್ ಜಾಸ್ತಿ ಆದಾಗ ಕಾಣಿಸೋದಿಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗಿನ ಜಾಸ್ತಿ ಆದರೆ ಆ್ಯಂಗಲ್ ನಮಗೆ ಕಾಣಿಸೋದಿಲ್ಲ. ಗೊತ್ತಾಯ್ತಲ್ವಾ? ಸೊ ಇದು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಮತ್ತು ಆ್ಯಂಗಲ್ ಆಫ್ ವಿಷನ್ ಎರಡರ ಬಗ್ಗೆ ಆಯಿತು. ಈಗ ಕೆಲವೊಮ್ಮೆ ನಮಗೆ ಏನಾಗುತ್ತೆ, ಆಬ್ಜೆಕ್ಟು ಹತ್ತಿರದಲ್ಲೇ ಇರುತ್ತೆ, ಕಾಣಿಸೋದಿಲ್ಲ, ನೋಡಬೇಕು ಅದನ್ನು, ಅದರ ಇಮೇಜನ್ನು ಫಾರಮ್ ಮಾಡಬೇಕು. ಇವಾಗ ನಾನು ಹೇಳಿದೆ ಇಲ್ಲಿದ್ದರೆ ಕಾಣಿಸುತ್ತೆ ಅಂತ, ಇಲ್ಲಿದ್ದರೆ ಕಾಣಿಸೋದಿಲ್ಲ ಅಂತ ಹೇಳಿದೆ. ನಾನು ಇಲ್ಲಿರೋ ಆಬ್ಜೆಕ್ಟನ್ನು ನೋಡಬೇಕು, ಅವಾಗ ಏನು ಮಾಡಬೇಕು? ಇವಾಗ ಇಲ್ಲಿ ಕಣ್ಣಿದೆ, ಇದು ಆಕ್ಸಿಸ್, ಇದು ಆಕ್ಸಿಸ್. ಇಲ್ಲಿ ಆಬ್ಜೆಕ್ಟ್ ಇದೆ, ಇದು ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ ಅಂದರೆ ಇಟ್ ಈಸ್ ಲೆಸ್ ದ್ಯಾನ್ ಡಿಸ್ಟಿಂಕ್ಟ್ ವಿಷನ್. ಸೊ ಇಲ್ಲಿದ್ದರೆ ಕಂಡುಬಿಡೋದು. ಈಗ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಲೆನ್ಸನ್ನು ಇಡ್ತೀನಿ. ಲೆನ್ಸನ್ನು ಇಟ್ಟಾಗ ನೋಡಿ, ಇಲ್ಲಿ ಬಂದಂತಾರೆ ಹೀಗೆ ಬೆಂಡ್ ಆಗುತ್ತೆ. ಇಲ್ಲಿ ನೋಡೋರಿಗೆ ಇದು ಇಲ್ಲೆಲ್ಲಿಂದನೋ ಬಂತೇನೋ, ಸರಿ, ಇಲ್ಲಿ ನೋಡೋರಿಗೆ ಇಲ್ಲಿಂದ ಬಂತೇನೋ ಅನ್ನೋ ಫೀಲಿಂಗ್ ಆಗುತ್ತೆ. ಅಂದರೆ ಅದರ ಇಮೇಜು ನೋಡಿ ಇಲ್ಲಿ ಫಾರಮ್ ಆಯಿತು. ಸೊ ಇಲ್ಲಿದ್ದರಿಂದ ಕಾಣಿಸ್ಲಿಲ್ಲ, ಇಮೇಜು ಡಿಗಿನ್ನ ಹಿಂದಕ್ಕಿತ್ತು ಅಂದರೆ ಕಾಣಿಸ್ಲೇಬೇಕಲ್ವ ನಮಗೆ. ಸೊ ಈಗ ಈ ಲೆನ್ಸನ್ನು ಉಪಯೋಗಿಸಲಾಗಿ ಈ ಆಬ್ಜೆಕ್ಟ್ ನಮಗೆ ಕಾಣಿಸ್ತಾ ಇದೆ. ಬರೀ ಕಾಣಿಸೋದಷ್ಟೇ ಅಲ್ಲ, ದೊಡ್ಡದಾಗೂ ಕಾಣಿಸ್ತಾ ಇದೆ, ಮ್ಯಾಗ್ನಿಫೈ ಆಗಿದೆ. ಅಂದರೆ ಈ ಆಬ್ಜೆಕ್ಟನ್ನು ನೋಡಲಿಕ್ಕೆ ನಾವು ಒಂದು ಲೆನ್ಸನ್ನು ಬಳಸಿದ್ವಿ. ಇದು ತುಂಬ ಸಿಂಪಲ್ ಇನ್ಸ್ಟ್ರೂಮೆಂಟ್. ಇದನ್ನು ನಾವು ಸಿಂಪಲ್ ಮೈಕ್ರೋಸ್ಕೋಪ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಬೂತ್ ಕನ್ನಡಿ ಅಂತ
ಅಂತ ಕರಿತೀವಿ. ನಿಮ್ಮ ಫಿಸಿಕ್ಸ್ ಲ್ಯಾಬಲ್ಲಿ ರೀಡಿಂಗ್ಸನ್ನು ತಗೊಳ್ಳಿಕ್ಕೆ ಬಳಸ್ತಿರೋ ನೋಡಿ, ಹೀಗೆ ಇಟ್ಕೊಂಡು ನೋಡ್ತಿರಲ್ವಾ, ದಟ್ ಈಸ್ ನಥಿಂಗ್ ಬಟ್ ರೀಡಿಂಗ್ ಲೆನ್ಸ್, ದಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ಮೈಕ್ರೋಸ್ಕೋಪ್. ಇದನ್ನು ಯಾಕೆ ನಾವು ಕನ್ನಡದಲ್ಲಿ ಭೂತ್ ಕನ್ನಡಿ ಅಂತೀವಿ? ಅದು ಆ್ಯಕ್ಚುಲಿ ಭೂತ ಅಲ್ಲ, ಬೃಹತ್ ಕನ್ನಡಿ ಅಂತ. ಅಂದರೆ ಸೈಜು ದೊಡ್ಡದಾಗಿದೆ, ಬೃಹದಾಕಾರವಾಗಿ ಕಾಣಿಸ್ತಾ ಇದೆ ಅನ್ನೋದರ ರೂಪ ಆ ಥರ ಆಗಿರಬಹುದು. ನನ್ನ ಗೆಸ್ ಅಷ್ಟೇ. ಬೃಹತ್ ಕನ್ನಡಿ ಹೋಗಿ ಭೂತ್ ಕನ್ನಡಿ ಅಂತ ಆಗಿದೆ. ಹಳ್ಳಿ ಕಡೆನೆಲ್ಲ ಬಳಸ್ತಾರೆ, ಕನ್ನಡ ಮೀಡಿಯಮಲ್ಲೂ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರೀಡಿಂಗ್ ಲೆನ್ಸ್ ಅಂತ ಕರಿಬೋದು. ಸೊ ರೀಡಿಂಗ್ ಲೆನ್ಸನ್ನು ಆದಷ್ಟು ಕಣ್ಣಿಗೆ ಹತ್ತಿರದಲ್ಲಿ ಇಟ್ಕೋಬೇಕು, ಕಣ್ಣಿಗೆ ಹತ್ತಿರದಲ್ಲಿರಬೇಕು. ಆಮೇಲೆ ಈ ಆಬ್ಜೆಕ್ಟು ಇದರ ಫೋಕಲ್ ಲೆಂತ್ಗಿಂತ ಒಳಗಡೆ ಇರಬೇಕು, ಆಯಿತಾ. ಫೋಕಲ್ ಲೆಂತ್ಗಿಂತ ಆ ಕಡೆಗಿದ್ರೆ ಕಾಣಿಸೋದಿಲ್ಲ, ಫೋಕಲ್ಗಿಂತ ಹೊರಗಡೆ ಇದ್ದರೆ ಇಮೇಜು ಇಲ್ಲಿ ಫಾರಮ್ ಆಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಓಕೆನಾ? ಈಗ ಇಲ್ಲಿ 2 ಪಾಯಿಂಟನ್ನು ನಾನು ಡಿಫೈನ್ ಮಾಡ್ತೀನಿ. ಒಂದು ಮ್ಯಾಗ್ನಿಫಿಕೇಷನ್, ಎರಡೂ ಮ್ಯಾಗ್ನಿಫಿಕೇಷನ್ನೇ. ಒಂದು ಲೀನಿಯರ್ ಮ್ಯಾಗ್ನಿಫಿಕೇಷನ್, ಏನು? ಇಮೇಜ್ ಹೈಟ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಹೈಟ್. ಇದನ್ನು ನಾವು ಆಗಲೇ ಕಳೆದ ಎಲ್ಲ ಡಿಸ್ಕಷನ್ಸಲ್ಲೂ ಮಾಡಿದ್ದೀವಿ, ಅಂದರೆ ಲೆನ್ಸಲ್ಲಿ ಮಾಡಿದ್ದೀವಿ, ಮಿರರ್ಸಲ್ಲಿ ಮಾಡಿದ್ದೀವಿ. ಈಗ ಇನ್ನೊಂದು ಆ್ಯಂಗಲನ್ನು, ಇನ್ನೊಂದು ಮ್ಯಾಗ್ನಿಫಿಕೇಷನನ್ನು ಮಾಡ್ತೀನಿ. ಇದನ್ನು ನಾನು ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅಂತ ಕರಿತೀನಿ, ಲೀನಿಯರ್ ಮ್ಯಾಗ್ನಿಫಿಕೇಷನ್. ಇನ್ನೊಂದು ಬಂದು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್, ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ನು. ಏನು ಸರ್ ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ನು? ಫಸ್ಟ್ ಬರೆದು ಬಿಡ್ತೀನಿ, ಥೀಟಾ ಡ್ಯಾಶ್ ಡಿವೈಡೆಡ್ ಬೈ ಥೀಟಾ. ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಸೊ 2 ಮ್ಯಾಗ್ನಿಫಿಕೇಷನ್, ಒಂದು ಲೀನಿಯರ್ ಮ್ಯಾಗ್ನಿಫಿಕೇಷನ್, ಇನ್ನೊಂದು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ನಾರ್ಮಲಿ ಲೀನಿಯರ್ ಮ್ಯಾಗ್ನಿಫಿಕೇಷನನ್ನು ನಾವು ನಿಯರ್ ಬೈ ಆಬ್ಜೆಕ್ಟ್ಸ್ ಇದ್ದಾಗ ಬರಿತೀವಿ, ಅಂದರೆ ಹತ್ತಿರದಲ್ಲಿರೋ ಆಬ್ಜೆಕ್ಟು. ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಅಂತಂದರೆ ದೂರದಲ್ಲಿರ್ತಕ್ಕಂಥದ್ದು, 10 ಮೀಟರು, 20 ಮೀಟರು, 50 ಮೀಟರು ಅಷ್ಟು ದೂರದಲ್ಲಿರೋ ಆಬ್ಜೆಕ್ಟ್ಸನ್ನು ನೋಡುವಾಗ ನಾವು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನನ್ನು ಕನ್ಸಿಡರ್ ಮಾಡ್ತೀವಿ rather than linear magnification. ಯಾಕೆ ಅಂತಂದರೆ ನೋಡಿ, ಲೀನಿಯರ್ ಮ್ಯಾಗ್ನಿಫಿಕೇಷನನ್ನು ವಿ ಕ್ಯಾನ್ ಆಲ್ಸೋ ರೈಟ್ ಏನು, ವಿ ಡಿವೈಡೆಡ್ ಬೈ ಯು. ವಿ ಆ್ಯಂಡ್ ಯು ತುಂಬ ಜಾಸ್ತಿ ಆದಾಗ ಮೆಷರ್ಮೆಂಟ್ಸ್ ಅಷ್ಟು ಅಕ್ಯುರೇಟಾಗಿ ಬರಲ್ಲ. ಆಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ದ ಟಾಕಿಂಗ್ ಅಬೌಟ್ ಸಚ್ ಟೈಪ್ ಆಫ್ ಮ್ಯಾಗ್ನಿಫಿಕೇಷನ್. ಇನ್ ಸಚ್ ಕೇಸ್ ವಿ ಗೋ ಫಾರ್ ದಿಸ್. ಏನು, ಹತ್ತಿರದಲ್ಲಿರೋ ಆಬ್ಜೆಕ್ಟ್ಸಿಗೆ ಬಂದಾಗ ಲೀನಿಯರ್ ಮ್ಯಾಗ್ನಿಫಿಕೇಷನು, ದೂರದಲ್ಲಿರ್ತಕ್ಕಂಥ ವಸ್ತುಗಳು ಬಂದಾಗ ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ಸೊ ಏನು ಸರ್ ಇದು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಹೆಂಗೆ ಸರ್ ಡಿಫೈನ್ ಮಾಡೋದು? ಓಕೆ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಒಂದು ಡಯಾಗ್ರಾಮನ್ನು ತೊಗೊಂಡ್ಬರೋಣ. ಸೊ ದಿಸ್ ಈಸ್ ಆಕ್ಸಿಸ್. ಓಕೆ, ಈಗ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ಲೆನ್ಸ್ ಇದೆ, ಒಂದು ಕಾನ್ವೆಕ್ಸ್ ಲೆನ್ಸನ್ನು ಇಟ್ಟಿದ್ದೀನಿ. ಸದ್ಯಕ್ಕೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಕಾನ್ವೆಕ್ಸ್ ಲೆನ್ಸನ್ನೇ ಬಳಸ್ತೀನಿ. ಓಕೆ, ಇದರಿಂದ ಒಂದು ಇಮೇಜ್ ಫಾರಮ್ ಆಗಿದೆ. ಸರಿ, ಒಂದು ಇಮೇಜ್ ಫಾರಮ್ ಆಗಿದೆ. ಇದು ಆಬ್ಜೆಕ್ಟ್, ಇದು ಆಬ್ಜೆಕ್ಟು. ಇದರ ಇಮೇಜು ಇಷ್ಟು ದೂರದಲ್ಲಿ ಫಾರಮ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಆಬ್ಜೆಕ್ಟು ಹೀಗೆ ಬಂದು ಹೀಗೆ ಬೆಂಡಾಗಿ ಹೋಗಿರೋದು. ಇಲ್ಲಿ ನೋಡ್ತಾ ಇರೋರಿಗೆ ಅದು ಇಲ್ಲೆಲ್ಲೋ ಫಾರಮ್ ಆಗಿದೆಯೇನೋ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಇದನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿದರೆ ಈ ಥರ. ಸಾರಿ, ಸ್ವಲ್ಪ ಡಯಾಗ್ರಾಮನ್ನು ಚೇಂಜ್ ಮಾಡ್ತೀನಿ. Just 1 minute. So okay, I put the lens here. So this is a lens, and this is the light coming from the object, and then image is formed somewhere here. Okay, so like this. ಸೊ ಹೀಗೆ ಬಂದಂಥ ಲೈಟು ಹೀಗೆ ಬೆಂಡ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನೋಡ್ತಾ ಇದ್ದೀರಾ, ಕಣ್ಣು ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಇಮೇಜು, ಇದು ಆಬ್ಜೆಕ್ಟ್. ಓಕೆ, ಅಸ್ಯೂಮ್ ದಟ್ ಇಟ್ ಈಸ್ ಫಾರ್ಮ್ಡ್ ಅಟ್ ಡಿಸ್ಟೆನ್ಸ್ ಡಿ ಓನ್ಲಿ. ಓಕೆ, ಸೊ ನೌ ದಿಸ್ ಇಮೇಜ್ ಹ್ಯಾಸ್ ಫಾರ್ಮ್ಡ್ ಅನ್ ಆ್ಯಂಗಲ್ ಆಫ್ ಥೀಟಾ ಡ್ಯಾಶ್. ದಿಸ್ ಈಸ್ ಥೀಟಾ ಡ್ಯಾಶ್. ಓಕೆ, ವಿತ್ ದಿ ಐ. ಈಗ ಲೆನ್ಸನ್ನು ಮರೆತು ಬಿಡಿ, ವಿತ್ ದಿ ಐ. ಈಗ ಒಂದು ವೇಳೆ ಈ ಆಬ್ಜೆಕ್ಟನ್ನು ಕೂಡ ನಾನು ತಗೊಂಡು ಬಂದು ಇಲ್ಲೇ ಇಟ್ಟರೆ, ಇದೇ ಆಬ್ಜೆಕ್ಟನ್ನು ನಾನು ಇಲ್ಲಿಟ್ಟರೆ, ನೋಡಿ ಇದು ಆಬ್ಜೆಕ್ಟ್. ಓಕೆ, ಈಗ ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡೋಣ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನಾನು ಇನ್ನೊಂದು ಲೈನನ್ನು ಡ್ರಾ ಮಾಡ್ತೀನಿ, ಸ್ವಲ್ಪ ಗಮನಿಸಿ. ಇಲ್ಲಿಂದ ಒಂದು ರೇ ಹೊರಡುತ್ತೆ ಅಂದ್ಕೊಳ್ಳಿ, ಅದು ಕೂಡ ಐ ಹತ್ರ ಒಂದು ಆ್ಯಂಗಲನ್ನು ಫಾರಮ್ ಮಾಡುತ್ತೆ. ಯಾವ ಆ್ಯಂಗಲ್ಲು? ಈ ಆ್ಯಂಗಲ್ಲು, ಇದು ಥೀಟಾ. ಗೊತ್ತಾಯ್ತಾ? ಈಗ ನೋಡಿ, ಮ್ಯಾಗ್ನಿಫಿಕೇಷನ್ ಬರಿತೀನಿ. ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ to theta dash divided by theta. So what is theta dash? It is the angle made by the image formed at the least distance of distinct vision with the eye.
divided by angle made by the object which was supposed to be at the same position. ಅಂದರೆ ಇಲ್ಲಿ ಇದ್ದಿದ್ದರೆ ಅದು ಎಷ್ಟು ಆ್ಯಂಗಲನ್ನು ಮಾಡ್ತಾ ಇತ್ತು. ಈಗ ಇದೇ ಆಕ್ಸಿಸ್ಸು, ಇಲ್ಲಿ ಕಣ್ಣಿದೆ, ಲೆನ್ಸ್ ಇಲ್ಲ, ಇಲ್ಲಿ ಆಬ್ಜೆಕ್ಟ್ ಇದೆ, ಇದು ಡಿಸ್ಟೆನ್ಸು, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ನು, ಇದು ಎಷ್ಟು ಆ್ಯಂಗಲನ್ನು ಫಾರ್ಮ್ ಮಾಡ್ತಾ ಇತ್ತೋ ಆಯಿತಾ, ಅದು ತೀಟ. ಆದರೆ ಇಲ್ಲಿಲ್ಲ, ಇದಿರೋದು ಇಲ್ಲಿರೋದ್ರಿಂದ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾನೇನು ಮಾಡಿದ್ದೀನಿ, ಒಂದು ಲೆನ್ಸನ್ನು ತಂದು ಅಡ್ಡ ಇಟ್ಟಿದ್ದೀನಿ. ಲೆನ್ಸನ್ನು ಅಡ್ಡ ಇಟ್ಟಿದ್ದಕ್ಕೆ ಈ ಥರ ರಿಫ್ರ್ಯಾಕ್ಟ್ ಆಗಿ ಅದರ ಇಮೇಜು ಇಲ್ಲೇ ಫಾರಮ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಇಲ್ಲೇ ಫಾರಮ್ ಆಗಿದೆ, ಇಲ್ಲಿ ಡಿ ಹತ್ರ ಫಾರಮ್ ಆಗಿದೆ. ಆಗ ಆದಂಥ ಆ್ಯಂಗಲ್ ಥೀಟಾ ಡ್ಯಾಶ್. ಐ ಹೋಪ್ ಯು ಗಾಟ್ ಇಟ್. ಸೊ ಎಮ್ ಇಸ್ ಈಕ್ವಲ್ ಟು ಥೀಟಾ ಡ್ಯಾಶ್ ಬೈ ಥೀಟಾ. ಥೀಟಾ ಡ್ಯಾಶ್ ಅಂದರೆ ಏನು? ಇಮೇಜ್ ಫಾರಮ್ಡ್ ಅಟ್ ಡಿ ಬೈ ದ ಲೆನ್ಸ್. ಥೀಟಾ ಅಂದರೆ ಏನು? ಆ್ಯಂಗಲ್ ಮೇಡ್ ಬೈ ದ ಆಬ್ಜೆಕ್ಟ್ ಅಟ್ ಡಿ ವಿತ್ ಐ. ಓಕೆ, ಸೊ ಇದು ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ಇರಲಿ, ಈ ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ನಾನು ಆಗಲೇ ಹೇಳ್ದಂಗೆ ದೂರ ಇರ್ತಕ್ಕಂಥ ವಸ್ತುಗಳಿಗೆ ಬಳಸ್ತೀವಿ. ಲೀನಿಯರ್ ಮ್ಯಾಗ್ನಿಫಿಕೇಷನ್ ಹತ್ತಿರದಲ್ಲಿರುವಂಥ ವಸ್ತುಗಳನ್ನು ನೋಡಲಿಕ್ಕೆ ಬಳಸ್ತೀವಿ. ಓಕೆನಾ? ಈಗ ವಾಪಸ್ ಇಲ್ಲಿಗೆ ಬರೋಣ. ಈ ಲೆನ್ಸನ್ನು ಬಳಸಿದ್ದೀನಲ್ಲ, ಎಂಥ ಇಮೇಜ್ ಫಾರಮ್ ಆಗಿದೆ ಒಂದು ಸ್ವಲ್ಪ ಗಮನಿಸಿ. ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ವರ್ಚುವಲ್ ಇಮೇಜ್. ಯಾಕೆ ಅಂದರೆ ಇದು ರೇ ಹಿಂದ್ಗಡೆಯಿಂದ ಬಂದಿದೆಯೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಸೊ ಇಟ್ ಈಸ್ ವರ್ಚುವಲ್ ಇಮೇಜ್. ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಒಂದು ಸಣ್ಣದಾಗಿ ಒಂದು ಡೆರಿವೇಷನನ್ನು ಮಾಡ್ತೀನಿ. 1/v minus 1/u is equal to 1/f. ಸೊ 1/u is equal to, ಆ ಕಡೆ ಕಳಿಸಿ ಅದು ಈ ಕಡೆ ಬಂತು, 1/v minus 1/f. ಸರಿನಾ? 1/f ಇಷ್ಟ ಆಯಿತು. ನಮಗೆ ಮ್ಯಾಗ್ನಿಫಿಕೇಷನ್ ಗೊತ್ತು, v ಡಿವೈಡೆಡ್ ಬೈ u ಅಂತ. ಸೊ ಅಲ್ಲಿಗೆ v ಇಂಟು 1/u. 1/u ಅಂದರೆ 1/v ಮೈನಸ್ 1/f ಬರಿಬೋದಲ್ವಾ? ಸರಿ, v ಅನ್ನು ಒಳಗಡೆ ತಗೊಳ್ಳಿ, ಅದೇನಾಗುತ್ತೆ, v ಒಳಗಡೆ ಬಂದರೆ v/v 1 ಆಗುತ್ತೆ. ಸೊ v/v ಅಂತಂದರೆ ಓಕೆ, v/v ಬರೆದು ಬಿಡ್ತೀನಿ, ಮೈನಸ್ v/f ಆಯಿತು. v ಕ್ಯಾನ್ಸಲ್ ಆಗಿ m is equal to 1 minus v divided by f. ಗಮನಿಸಿ ಮಕ್ಕಳೇ, ಇದು ಸಣ್ಣ ಡೆರಿವೇಷನ್. v ಅಂದರೆ ಏನು? ವರ್ಚುವಲ್ ಇಮೇಜ್. ಸೊ ವರ್ಚುವಲ್ ಇಮೇಜ್ ಆಗಿರೋದ್ರಿಂದ v ನೆಗೆಟಿವ್ ಇರುತ್ತೆ. ದೇರ್ ಫೋರ್ ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು 1 ಪ್ಲಸ್ v ಡಿವೈಡೆಡ್ ಬೈ ಎಫ್. ಸರಿನಾ? ಸರಿ ಸರ್, ವಿ ಎಲ್ಲಿದೆ? ಇಲ್ಲಿದೆ. ಈ ಡಿಸ್ಟೆನ್ಸನ್ನು ನಾನು ವಿ ಅಂತ ಕರಿತೀನಿ. ಇಟ್ ಈಸ್ ನಥಿಂಗ್ ಬಟ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್. ದೇರ್ಫೋರ್ ಇನ್ ದ ಪ್ಲೇಸ್ ಆಫ್ ವಿ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಡಿ. ಸೊ ಎಮ್ ಇಸ್ ಈಕ್ವಲ್ ಟು 1 ಪ್ಲಸ್ ಡಿ ಡಿವೈಡೆಡ್ ಬೈ ಎಫ್. ದಿಸ್ ಈಸ್ ದ ದಿಸ್ ಈಸ್ ದ ಮ್ಯಾಗ್ನಿಫಿಕೇಷನ್ ಆಫ್ ಸಿಂಪಲ್ ಮೈಕ್ರೋಸ್ಕೋಪ್. ಅದೇ ರೀಡಿಂಗ್ ಲೆನ್ಸ್ ಅಂತ ಕರಿತೀನಲ್ಲ, ಅಷ್ಟೇ. ಸೊ ಇದನ್ನು ಗಮನಿಸಿದರೆ ನಿಮಗೆ ಒಂದು ವಿಷಯ ಅರ್ಥ ಆಗುತ್ತೆ. ಏನಪ್ಪ ಅಂದರೆ ಮ್ಯಾಗ್ನಿಫಿಕೇಷನ್ ಡಿಪೆಂಡ್ಸ್ ಅಪಾನ್ ದಿ ಫೋಕಲ್ ಲೆಂತ್. ಆಯಿತಾ? ಸೊ ಜಾಸ್ತಿ ಮ್ಯಾಗ್ನಿಫೈ ಮಾಡಬೇಕಾ? ಎಫ್ ಅನ್ನು ಜಾಸ್ತಿ ಮಾಡಿ, ಎಫ್ ಅನ್ನು ಕಡಿಮೆ ಮಾಡಿ. ಸೊ ಎಫ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಈ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಅಡಿಷನ್ನು ಕಡಿಮೆ ಆಗುತ್ತೆ. ಅದ್ರ ಬದಲು ಎಫ್ ಅನ್ನು ಕಡಿಮೆ ಮಾಡಿದರೆ ಈ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಮ್ಯಾಗ್ನಿಫಿಕೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಆ್ಯಸ್ ಫೋಕಲ್ ಲೆಂತ್ ಡಿಕ್ರೀಸಸ್, ಮ್ಯಾಗ್ನಿಫಿಕೇಷನ್ ಇನ್ಕ್ರೀಸಸ್. ಫೋಕಲ್ ಲೆಂತ್ಗೂ ಮ್ಯಾಗ್ನಿಫಿಕೇಷನ್ಗೂ ಕನೆಕ್ಷನ್ ಇದೆ. ಅದು ಇಲ್ಲಿ ಒಂದು ಏನಪ್ಪ ಅಂದರೆ, ಈ ರೀಡಿಂಗ್ ಲೆನ್ಸ್ ಅಥವಾ ಸಿಂಪಲ್ ಮೈಕ್ರೋಸ್ಕೋಪ್ ಇದೆಯಲ್ಲ, ಇಲ್ಲಿ ಒಂದೇ ಮ್ಯಾಗ್ನಿಫಿಕೇಷನ್ನೇ ಬರೋದು, ಜಾಸ್ತಿ ಮ್ಯಾಗ್ನಿಫಿಕೇಷನ್ ಆಗಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ಸೈಜ್ ತನಕ ನೀವು ಮ್ಯಾಗ್ನಿಫೈ ಮಾಡ್ಬೋದು. ಬಿಯಾಂಡ್ ದಟ್ ಯು ಕೆನಾಟ್ ಮ್ಯಾಗ್ನಿಫೈ. ಫಾರ್ ಎಕ್ಸಾಂಪಲ್, ಎಫ್ ಇಸ್ ಈಕ್ವಲ್ ಟು 5 ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1 ಪ್ಲಸ್ 25 ಡಿವೈಡೆಡ್ ಬೈ 5. ಯಾಕೆ ಸರ್ 25 ಬರೆದ್ರಿ? ಅವಾಗಲೇ ಹೇಳಿದ್ನಲ್ಲ, ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ 25 ಅಂತ ನಾರ್ಮಲ್ ಮ್ಯಾನ್ಗೆ. ಸೊ ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು 6 ಆಗುತ್ತೆ. 5 1 5 5 1 ಪ್ಲಸ್ 5 6. ಸೊ 5 ಸೆಂಟಿಮೀಟರ್ ಫೋಕಲ್ ಲೆಂತ್ ಇರ್ತಕ್ಕಂಥ ಒಂದು ರೀಡಿಂಗ್ ಲೆನ್ಸನ್ನು ಬಳಸಿದರೆ ಮ್ಯಾಕ್ಸಿಮಮ್ ಅಂದರೆ 6 ಟೈಮ್ಸ್ ಜಾಸ್ತಿ ಕಾಣಿಸ್ಬೋದು. ಒಂದು ಪೆನ್ನು 1 ಸೆಂಟಿಮೀಟರ್ ಇದ್ದರೆ 6 ಸೆಂಟಿಮೀಟರ್ನಷ್ಟು ದೊಡ್ಡದಾಗಿ ಕಾಣಿಸ್ಬೋದು ಅಷ್ಟೇ. ಸೊ ಮ್ಯಾಗ್ನಿಫಿಕೇಷನ್ ಕೆನಾಟ್ ಬಿ ಇನ್ಕ್ರೀಸ್ಡ್ ಬಿಯಾಂಡ್ ದಟ್. ಸೊ ಇದು ಲಿಮಿಟೇಷನ್. ನೀವು ರೀಡಿಂಗ್ ಲೆನ್ಸನ್ನು ಇಟ್ಕೊಂಡು ನೋಡಿದ್ದೀರಲ್ಲ ನೀವು ಫಿಸಿಕ್ಸ್ ಲ್ಯಾಬಲ್ಲಿ, ಹೀಗೆ ಅಂದ್ಕೊಳ್ತಾ ಹೋದರೆ ದೊಡ್ಡದಾಗ್ತಾ ಹೋಗುತ್ತೆ, ಒಂದು ಸ್ಟೇಜ್ ತನಕ ಅಷ್ಟೇ, ಆಮೇಲೆ ಆಗೋದೇ ಇಲ್ಲ. ಸೊ ಮ್ಯಾಗ್ನಿಫಿಕೇಷನ್ ಈಸ್ ಲಿಮಿಟೆಡ್. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಇನ್ನೊಂದು ಥರದ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸರ್, ಏನು ಮೈಕ್ರೋಸ್ಕೋಪ್ ಅಂದರೆ ಏನು? ಆ್ಯಕ್ಚುಲಿ ಇದನ್ನು ನಾನು ಫಸ್ಟ್ಗೆ ಹೇಳಬೇಕಿತ್ತು. ಮೈಕ್ರೋಸ್ಕೋಪ್ ಅಂದರೆ ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಸಿ ನಿಯರ್ ಬೈ ಆಬ್ಜೆಕ್ಟ್ಸ್.
ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ ನಾವು ಬಳಸೋದು ಮೈಕ್ರೋಸ್ಕೋಪ್, ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ ಬಳಸೋದು ಟೆಲಿಸ್ಕೋಪ್. ಸೊ ನೀವು ಹೇಳಿವಾಗ ನಮ್ಮ ಕಣ್ಣು ಮೈಕ್ರೋಸ್ಕೋಪಾ ಟೆಲಿಸ್ಕೋಪಾ? ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಕಣ್ಣು ಮೈಕ್ರೋಸ್ಕೋಪಾ ಟೆಲಿಸ್ಕೋಪಾ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ ಬೋತ್ ಮೈಕ್ರೋಸ್ಕೋಪ್ ಆ್ಯಂಡ್ ಟೆಲಿಸ್ಕೋಪ್. ಅಂದರೆ ಹತ್ತಿರದಲ್ಲಿರೋದನ್ನು ನಾವು ನೋಡಬಹುದು, ದೂರದಲ್ಲಿರೋದನ್ನು ನೋಡಬಹುದು. ಆದರೆ ಒಂದು ಸರ್ಟನ್ ಲಿಮಿಟೇಷನ್ಸ್ ಇದೆ ಅಷ್ಟೇ. ಹತ್ತಿರದಲ್ಲಿ ಅಂದರೆ ನಿಮ್ಮ ಬುಕ್ ಓದಬೇಕಾದ್ರೆ ಕಾಣಿಸುತ್ತೆ, ಅದೇನು ಮೀಟರ್ಸ್ ಗಟ್ಟಲೆ ದೂರ ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಮೀಟರ್ ಇರ್ಬೋದು, ಇಷ್ಟು ದೂರ ಇಟ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಒಂದು 30, 40, 50 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡಿರ್ತೀರಾ. ಮಿನಿಮಮ್ ಅಂದರೆ 25 ಸೆಂಟಿಮೀಟರ್, ಅದಕ್ಕಿಂತ ಹತ್ತಿರದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾನು ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಅಂತ ಕರೆದಿದ್ದು. ಇನ್ನು ದೂರ ಅಂತಂದರೆ ಅಷ್ಟು ದೂರದಲ್ಲಿ, ಈಗ ನಿಮ್ಮ ಕಾಲೇಜಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಕಾಲೇಜ್ ಕಾಂಪೌಂಡ್ ಕಾಣಿಸ್ಬೋದು, ಅಲ್ಲಿಂದ ಮುಂದಕ್ಕೆ ಒಂದು ರೋಡ್ನಲ್ಲಿ ಹೋಗ್ತಿರೋ ಬಸ್ ಕಾಣಿಸ್ಬೋದು, ಇನ್ನೂ ಸ್ವಲ್ಪ ದೂರದಲ್ಲಿರೋ ಬಿಲ್ಡಿಂಗ್ ಕಾಣಿಸ್ಬೋದು. ಹಾಗೆ ನೋಡಿ ನಿಮ್ಮ ಊರಲ್ಲಿ ಅಲ್ಲೆಲ್ಲೋ ಒಂದು ಕೆರೆ ಇರ್ಬೋದು, ಅದು ಕಾಣಿಸ್ಬೋದು, ಅಥವಾ ಬೆಟ್ಟ ಗುಡ್ಡ ಕಾಣಿಸ್ಬೋದು. ಅದೇ ಯಾಕಪ್ಪ ಆಕಾಶ ನೋಡಿದರೆ ಸೂರ್ಯ ಕಾಣ್ಬೋದು, ಚಂದ್ರ ಕಾಣ್ಬೋದು. ಅಂದರೆ ನಮ್ಮದು ಟೆಲಿಸ್ಕೋಪಾಗೂ ಕೂಡ ವರ್ಕ್ ಆಗುತ್ತೆ, ಆದರೆ ಲಿಮಿಟೇಷನ್ಸ್, ಕ್ಲಾರಿಟಿ ಇರೋದಿಲ್ಲ. ಕಾಣಿಸುತ್ತೆ ಅಷ್ಟೇ, ತುಂಬ ಮೈನ್ಯೂಟ್ ಡೀಟೇಲ್ಸ್ ಅಂತ ಬಂದಾಗ ಕಾಣಿಸೋದಿಲ್ಲ. ಸೊ ಟೆಲಿಸ್ಕೋಪ್ ಅಂದರೆ ದೂರದಲ್ಲಿರೋ ವಸ್ತುಗಳನ್ನು ನೋಡಲಿಕ್ಕೆ ಬಳಸೋದು, ಮೈಕ್ರೋಸ್ಕೋಪ್ ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ ಬಳಸೋದು. ನಿಮ್ಮ ಬಯಾಲಜಿ ಲ್ಯಾಬಲ್ಲಿ ನೀವು ಯೂಸ್ ಮಾಡ್ತಿರಲ್ಲ, ಅದು ಮೈಕ್ರೋಸ್ಕೋಪೇನೆ. ಅದು ಆ್ಯಕ್ಚುಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್. ಏನು ಸರ್ ಇದು ಕಾಂಪೌಂಡ್ ಮೈಕ್ರೋಸ್ಕೋಪ್? ಕಾಂಪೌಂಡ್ ಅನ್ನೋ ಪದನ ನೀವು ಕೇಳಿದ್ದೀರಾ. ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಿದಿರಲ್ವಾ? ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಒಂದೇ ಥರ ಅಷ್ಟೇ. ಕಾಂಪೌಂಡ್ ಅಂದರೆ ಮಲ್ಟಿಪ್ಲೈ ಆಗ್ತಾ, ಆ್ಯಡ್ ಆಗ್ತಾ, ಸೇರ್ಕೊಳ್ತಾ ಹೋಗೋದಕ್ಕೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇಲ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಆ ಸೇರ್ಕೊಳ್ಳೋದು ನಡೆಯುತ್ತೆ. ಏನು ಸೇರ್ಕೊಳ್ಳುತ್ತೆ ಇಲ್ಲಿ? ಮ್ಯಾಗ್ನಿಫಿಕೇಷನ್ ಸೇರ್ಕೊಳ್ಳುತ್ತೆ. ಅಂದರೆ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಮ್ಯಾಗ್ನಿಫಿಕೇಷನ್ ಈಸ್ ಕಾಂಪೌಂಡೆಡ್, ಒಂದಕ್ಕೊಂದು ಸೇರ್ಕೊಳ್ತಾ ಹೋಗುತ್ತೆ. ಅಂದರೆ ಒಂದಕ್ಕೊಂದು ಸೇರ್ಕೊಳ್ತಾ ಹೋಗುತ್ತೆ ಅಂತಂದರೆ ಜಾಸ್ತಿ ಲೆನ್ಸ್ಗಳಿರ್ತಾವೆ ಸರ್. ಎಸ್, ಯು ಆರ್ ಕರೆಕ್ಟ್. ಈ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಮಿನಿಮಮ್ ಅಂದರೆ 2 ಲೆನ್ಸ್ಗಳಿರ್ತವೆ. ಓಕೆ, ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ನೀವು ರೀಡಿಂಗ್ ಲೆನ್ಸಲ್ಲಿ ಒಂದೇ ಲೆನ್ಸ್, ಆದರೆ ಇಲ್ಲಿ ಬಂದರೆ 2 ಲೆನ್ಸ್ ಇರ್ತವೆ. ಆ 2 ಲೆನ್ಸಿನ ಮ್ಯಾಗ್ನಿಫಿಕೇಷನು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಒಟ್ಟಲ್ಲಿ ಒಂದಕ್ಕೊಂದು ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಸೊ ಈ ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಡಯಾಗ್ರಾಮನ್ನು ಒಂಚೂರು ಬರೆದು ಬಿಡ್ತೀನಿ ನೋಡಿ. ಇದು ಆಕ್ಸಿಸ್, ಐ ಕಾಲ್ ಇಟ್ ಅಸ್ ಪ್ರಿನ್ಸಿಪಾಲ್ ಆಕ್ಸಿಸ್. ಎಲ್ಲೋ ಒಂದು ಕಡೆ ಒಂದು ಆಬ್ಜೆಕ್ಟ್ ಇದೆ, ಇದು ಆಬ್ಜೆಕ್ಟ್ ಅಂತ ಕರ್ಕೊಳ್ಳೋಣ. ದಿಸ್ ಈಸ್ ಆಬ್ಜೆಕ್ಟ್. ಓಕೆ, ಇಲ್ಲಿ 2 ಲೆನ್ಸ್ಗಳು ಇರ್ತವೆ ಅಂತ ಹೇಳಿದೆ. ಒಂದು ಚಿಕ್ಕದಾಗಿರುತ್ತೆ, ಅದನ್ನು ನಾವು ಆಬ್ಜೆಕ್ಟಿಗೆ ಹತ್ತಿರದಲ್ಲೇ ಇಟ್ಟಿರ್ತೀವಿ, ಹಂಗಾಗಿ ಅದನ್ನು ಆಬ್ಜೆಕ್ಟಿವ್ ಲೆನ್ಸ್ ಅಂತ ಕರೀತಾರೆ. ಜಸ್ಟ್ ಐ ರೆಡ್ಯೂಸ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್. ಸೊ ಆಬ್ಜೆಕ್ಟಿನ ಹತ್ತಿರದಲ್ಲೇ ಒಂದು ಲೆನ್ಸ್ ಇರುತ್ತೆ, ಅದನ್ನು ಆಬ್ಜೆಕ್ಟ್ ಲೆನ್ಸ್ ಅಂತ ಕರೀತಾರೆ. ಆಯಿತಾ? ದೂರದಲ್ಲಿ ಅಂದರೆ ತುಂಬ ದೂರ ಅಲ್ಲ, ಸ್ವಲ್ಪ ದೂರದಲ್ಲಿ ಇನ್ನೊಂದು ಲೆನ್ಸ್ ಇರುತ್ತೆ, ಅದು ಈ ಥರ ಇರುತ್ತೆ. ಇದನ್ನು ಐ ಪೀಸ್ ಅಂತ ಕರಿತೇವೆ. ಕಣ್ಣಿಗೆ ಹತ್ತಿರದಲ್ಲಿರುತ್ತೆ, ಅದಕ್ಕೆ ಐ ಪೀಸ್ ಅಂತ ಕರೀತಾರೆ. ಸೊ ನೀವು ಈ ಆಬ್ಜೆಕ್ಟನ್ನು ಇಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಓಕೆ, ಹೀಗೆ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಈ ಲೆನ್ಸಿನ ಫೋಕಲ್ ಲೆಂತ್ ಇಲ್ಲಿದೆ, ಇದನ್ನು ನಾನು FO ಅಂತ ಕರಿತೀನಿ. ಈ ಪಾಯಿಂಟನ್ನು FO ಅಂತ ಕರಿತೀನಿ. ಇಲ್ಲಿ ಈ ಲೆನ್ಸಿನ ಫೋಕಲ್ ಲೆಂತ್ ಇಲ್ಲಿದೆ, ಅದನ್ನು FE ಅಂತ ಕರಿತೀನಿ. ಸೊ ಐ ಜಸ್ಟ್ ರೈಟ್ ದಿಸ್ ಈಸ್ FO ಆ್ಯಂಡ್ ದಿಸ್ ಈಸ್ FE. ಅವೆರಡರ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇದನ್ನು ನಾನು ಟ್ಯೂಬ್ ಲೆಂತ್ ಅಥವಾ ಎಸ್ ಅಥವಾ ಎಲ್ ಅಂತ ಕರಿತೀನಿ. ಆಯಿತಾ? ಸೊ ಆಬ್ಜೆಕ್ಟಿಗೆ ಹತ್ತಿರದಲ್ಲಿ ಒಂದು ಲೆನ್ಸು, ಇನ್ನು ಆಬ್ಜೆಕ್ಟಿಂದ ದೂರದಲ್ಲಿ ಕಣ್ಣಿಗೆ ಹತ್ತಿರದಲ್ಲಿ ಇನ್ನೊಂದು ಲೆನ್ಸು. ಸೊ ಇದು ಆಬ್ಜೆಕ್ಟಿಗೆ ಹತ್ತಿರ ಇರೋದ್ರಿಂದ ಆಬ್ಜೆಕ್ಟಿವ್ ಅಂತ ಕರೀತಾರೆ, ಕಣ್ಣಿಗೆ ಹತ್ತಿರ ಇರೋದ್ರಿಂದ ಐ ಪೀಸ್ ಅಂತ ಕೂಡ ಕರೀತಾರೆ. ಸೊ ಫಸ್ಟ್ ಲೆನ್ಸ್ ಬಂದು ಆಬ್ಜೆಕ್ಟ್ ಲೆನ್ಸ್. ಓಕೆ, ಆಮೇಲೆ ಬರೆಯೋಣ ಬಿಡಿ, ಯಾಕಂದರೆ ಡಯಾಗ್ರಾಮ್ ತುಂಬ ಕ್ಲಮ್ಸಿ ಆಗುತ್ತೆ. ಇದು ಆಬ್ಜೆಕ್ಟ್ ಲೆನ್ಸ್, ಇದು ಐ ಪೀಸ್. ಓಕೆನಾ? ಈಗ ಇಲ್ಲಿ ಆಬ್ಜೆಕ್ಟ್ ಇದೆ, ಆ್ಯಸ್ ಯೂಶುವಲ್ ರೇ ಡಯಾಗ್ರಾಮ್ ಬರೀಬೇಕು. ಇಲ್ಲಿಂದ ಹೊರಟಂಥ ರೇ ಓಕೆ ಹೀಗೆ ಬಂದು ಈ ಫೋಕಲ್ ಪಾಯಿಂಟಿನ ಮೂಲಕ ಇಲ್ಲೆಲ್ಲೋ ಬೀಳುತ್ತೆ. ಓಕೆ, ಈ ಫೋಕಲ್ ಪಾಯಿಂಟ್ ಮೂಲಕನೇ ಹೋಗಬೇಕಲ್ವಾ. ನೆಕ್ಸ್ಟು ಇಲ್ಲಿಂದ ಇನ್ನೊಂದು ರೇ ಹೊರಟು ಸೆಂಟರ್ ಮೂಲಕ ಹೋಗಿ ಇಲ್ಲಿ ಕ್ರಾಸ್ ಆಗಿ ಇಲ್ಲಿ ಬರುತ್ತೆ. ನಾನು ಈ 2 ಲೆನ್ಸನ್ನು ಯಾವ ಥರ ಅರೇಂಜ್ ಮಾಡಿರ್ತೀನಪ್ಪ ಅಂತಂದರೆ, ಈ 2 ಕ್ರಾಸ್ ಆಗೋ ಜಾಗ ಬಂದು ಆಯಿತಾ, ಯಾವ ಜಾಗದಲ್ಲಿ ಕ್ರಾಸ್ ಆಗ್ತವೆ ಅಂದರೆ ಈ ಸೆಕೆಂಡ್ ಲೆನ್ಸಿನ ಫೋಕಲ್ ಪಾಯಿಂಟಲ್ಲಿ ಕ್ರಾಸ್ ಆಗ್ತವೆ. ಇಫ್ ಐ ರೈಟ್ ದಿಸ್ ಆಸ್ AB, ದಿಸ್ ವಿಲ್ ಬಿ A', B'. ಇಲ್ಲಿ ಇಮೇಜ್ ಫಾರಮ್ ಆಗಿದೆ, ಗಮನಿಸ್ತಾ ಇದ್ದೀರಾ? ಸೊ ಫಸ್ಟ್ ಲೆನ್ಸಿಂದ ಇಮೇಜ್ ಎಲ್ಲಿ ಫಾರಮ್ ಆಗಿದೆ? ಇಲ್ಲಿ ಫಾರಮ್ ಆಗಿದೆ. ಓಕೆ, ನೌ ಐ ರೈಟ್ ಮ್ಯಾಗ್ನಿಫಿಕೇಶನ್ ಫಾರ್ ದಿ ಫಸ್ಟ್ ಲೆನ್ಸ್, ದಟ್ ಈಸ್ M ಆಬ್ಜೆಕ್ಟಿವ್. ಇಟ್ ಈಸ್ ಈಕ್ವಲ್ ಟು V. ದಿಸ್ ಈಸ್ V ಡಿವೈಡೆಡ್ ಬೈ U. V ಬಂದುಬಿಟ್ಟು
ಫ್ರಮ್ ಹಿಯರ್ ಟು ಹಿಯರ್ ಅಲ್ವಾ, ಸ್ವಲ್ಪ ಗಮನಿಸಿ, ಇಲ್ಲಿಂದ ಇಲ್ಲಿ ತನಕ ಅಂದರೆ ಎಫ್ ಒ ಪ್ಲಸ್ ಎಸ್, ಎಫ್ ಒ ಪ್ಲಸ್ ಎಸ್ ಡಿವೈಡೆಡ್ ಬೈ ನಾನು ಆಬ್ಜೆಕ್ಟನ್ನು ಇಲ್ಲಿಟ್ಟಿದ್ದೀನಿ ಅಂದರೆ ದಿಸ್ ಈಸ್ ಆಲ್ಸೋ ಎಫ್ ಒ, ಅಂದರೆ ಇದು ಫಸ್ಟ್ ಫೋಕಲ್ ಲೆಂತ್, ಇದು ಸೆಕೆಂಡ್ ಫೋಕಲ್ ಲೆಂತ್, ಸೊ ದಟ್ ಈಸ್ ಎಫ್ ಒ. ಓಕೆ, ಆಮೇಲೆ ಈ ಎಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಎಸ್ ಅನ್ನೋದು ಎಫ್ ಒಗೆ ಕಂಪೇರ್ ಮಾಡಿಕೊಂಡ್ರೆ ಎಸ್ ಅನ್ನೋದು ಎಫ್ ಒಗಿಂತ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಎಮ್ ಒ ಈಸ್ ಈಕ್ವಲ್ ಟು ಈ ಎಫ್ ಒ ತೆಗೆದು ಬಿಡ್ತೀನಿ, ಎಸ್ ಬರೆದು ಎಫ್ ನಾಟ್ ಅಂತ ಬರಿತೀನಿ. ಐ ಕಾಲ್ ಇಟ್ ಆಸ್ ಈಕ್ವೇಷನ್ 1. ಗೊತ್ತಾಯ್ತಾ? ಇದು ಫಸ್ಟ್ ಲೆನ್ಸಿಗೆ ಬರೆದಿರ್ತಕ್ಕಂಥ ಪೀಠಿಕೆ ಅಥವಾ ಡೀಟೇಲ್ಸ್. ಈಗ ಇಲ್ಲಿ ಬಂದಂಥ ರೇ ಇವೇನು ಇಲ್ಲೇ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ, ಇವು ಮುಂದಕ್ಕೆ ಹೋಗ್ತವೆ. ಯಾವ ಥರ? ಯಾಕೆಂದರೆ ಅಲ್ಲಿ ಇನ್ನೊಂದು ಲೆನ್ಸ್ ಇದೆಯಲ್ವಾ, ಸೊ ಇಲ್ಲಿ ಬೆಂಡಾಗಿ ಹೀಗೆ ಕಣ್ಣಿನ ಕಡೆಗೆ ಹೋಗುತ್ತೆ. ಆಯಿತಾ? ಇದು ಕೂಡ ಕಣ್ಣಿನ ಕಡೆಗೆ ಹೋಗುತ್ತೆ. ಈಗ ಆ ರೇಗಳನ್ನು ನೀವು ಎಕ್ಸ್ಟ್ರಾಪೊಲೇಟ್ ಮಾಡಬೇಕು. ಎಕ್ಸ್ಟ್ರಾಪೊಲೇಟ್ ಮಾಡಿದರೆ ಅವು ಎಲ್ಲೋ ಒಂದು ಕಡೆ ಸೇರ್ಕೊಳ್ತವೆ. ಸೊ ಈ ರೇಗಳನ್ನು ಹಿಂದಕ್ಕೆ ನಾನು ಎಕ್ಸ್ಟ್ರಾಪೊಲೇಟ್ ಮಾಡಿದೆ. ಓಕೆ, ಸ್ವಲ್ಪ ಈ ರೇನು ಹಾಗೆ ಹಿಂದಕ್ಕೆ ನಾನು ಎಕ್ಸ್ಟ್ರಾಪೊಲೇಟ್ ಮಾಡಿದೆ. ನೋಡಿ, ಗಮನಿಸಿ ಮಕ್ಕಳೇ, ಅವೆರಡು ಇಲ್ಲಿ ಬಂದು ಸೇರ್ಕೋತಾ ಇದ್ದಾವೆ. ಇಲ್ಲಿ ಸೇರ್ಕೊಳ್ತು ಅಂದರೆ ಇಲ್ಲಿ ಇಮೇಜ್ ಫಾರಮ್ ಆಯಿತು. ಓಕೆ, ಸೊ ಆಲ್ಮೋಸ್ಟು ಈ ಆಬ್ಜೆಕ್ಟಿನ ಹತ್ರ ಅಥವಾ ಇನ್ನು ಚೂರು ಆ ಕಡೆಗೆ ಫಾರಮ್ ಆಯಿತು. ಇದು ಫೈನಲ್ ಇಮೇಜ್. ಇದನ್ನು ನಾನು ಫೈನಲ್ ಇಮೇಜ್ ಅಂತ ತಗೊಳ್ತೀನಿ. ಇದನ್ನು ನಾನು ಎ ಬಿ, ಓಕೆ, ಇದು ಎ ಡಬಲ್ ಡ್ಯಾಶ್, ಇದು ಬಿ ಡಬಲ್ ಡ್ಯಾಶ್ ಆಯಿತು. ಓಕೆ, ನೆಕ್ಸ್ಟು ಈ ಡಿಸ್ಟೆನ್ಸ್ ಇಲ್ಲಿ ಇಮೇಜ್ ಫಾರಮ್ ಆಯ್ತಲ್ಲ, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ವಾ, ಇದನ್ನು ನಾನು ಡಿ ಅಂತ ತಗೋತೀನಿ. ಸೊ ಇದು ಕಾಂಪೌಂಡ್ ಮೈಕ್ರೋಸ್ಕೋಪಿನ ಕನ್ಸ್ಟ್ರಕ್ಷನ್. ಸೊ ಕಾಂಪೌಂಡ್ ಮೈಕ್ರೋಸ್ಕೋಪ್ ಕನ್ಸಿಸ್ಟ್ ಆಫ್ 2 lenses. One is very close to the object, therefore it is called as object lens. Another one is close to the eyepiece, therefore I call it as eyepiece. ಇಲ್ಲಿ ಆಬ್ಜೆಕ್ಟ್ ಲೆನ್ಸ್ ಫೋಕಲ್ ಲೆಂತ್ is lesser than eyepiece ಅಂದರೆ FO is less than FE, comparatively it is very less. ಆಮೇಲೆ ಅಪರ್ಚರು ಅಷ್ಟೇ, ಇದು ಕಡಿಮೆ ಇರುತ್ತೆ, ಇದು ದೊಡ್ಡದಾಗಿರುತ್ತೆ. ನೋಡಿ, ಲೆನ್ಸ್ ದೊಡ್ಡದಾಗಿ ಬರೆದಿದ್ದೀನಿ, ಇದು ಚಿಕ್ಕದಾಗಿ ಬರೆದಿದ್ದೀನಿ. ಆಯಿತಾ? ಆಮೇಲೆ ಇಮೇಜ್ ಫಾರ್ಮ್ಡ್ ಬೈ ದಿ ಆಬ್ಜೆಕ್ಟ್ is such a way that it is formed at the first focal length of the eyepiece. First focal length of the eyepiece. ಆಮೇಲೆ ಈ ಫಸ್ಟ್ ಫೋಕಲ್ ಲೆಂತ್ ಆಫ್ ದಿ ಐಪೀಸ್ಗೂ ಸೆಕೆಂಡ್ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಇದಕ್ಕೂ ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪನ್ನು ನಾವು ಟ್ಯೂಬ್ ಲೆಂತ್ ಅಥವಾ ಪೈಪ್ ಲೆಂತ್ ಅಥವಾ ಟ್ಯೂಬ್ ಲೆಂತ್ ಅಥವಾ ಡಿಸ್ಟೆನ್ಸ್ ಅಂತ ಕೂಡ ಕರಿಬಹುದು. ಇಲ್ಲಿ ಏನು ಇಮೇಜ್ ಫಾರಮ್ ಆಗುತ್ತೋ ಅದು ಇದಕ್ಕೆ ಆಬ್ಜೆಕ್ಟ್ ಆಗಿ ಪರಿಣಮಿಸಿ ಅದರಿಂದ ಇನ್ನೊಂದು ಇಮೇಜ್ ಇಲ್ಲಿ ಫಾರಮ್ ಆಯಿತು. ಇಷ್ಟು ಇದರ ಬಗ್ಗೆ ಡೀಟೇಲ್ಸ್. ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಡಯಾಗ್ರಾಮ್ ಬರೀಲೇಬೇಕಾಗುತ್ತೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಕೇಳಿದಾಗ. ಈಗ ಸೆಕೆಂಡ್ ಲೆನ್ಸಿಗೆ ಬರೋಣ. ಎಮ್ ಇ ಈಸ್ ಈಕ್ವಲ್ ಟು ಒನ್ಸ್ ಅಗೇನ್ ವಿ ಬೈ ಯು ಎನ್ ಎ. ಆಯಿತಾ? ವಿ ಬೈ ಯು. ಯು ಬಂದು ನೋಡ್ರಪ್ಪ, ಇಲ್ಲಿ ತಾನೇ ಆಬ್ಜೆಕ್ಟ್ ಇರೋದು, ಆ್ಯಕ್ಚುಲಿ ಅದು ಇಮೇಜು, ಬಟ್ ಇದಕ್ಕೆ ಆಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ಎಫ್ ಇ. ಆಯಿತಾ? ಇಮೇಜ್ ಎಲ್ಲಿ ಫಾರಮ್ ಆಗಿದೆ? ಡಿ ಹತ್ರ ಫಾರಮ್ ಆಗಿದೆ. ಐ ಕೆನಾಟ್ ನೆಗ್ಲೆಕ್ಟ್ ಎಫ್ ಇ, ಐ ಕೆನಾಟ್ ನೆಗ್ಲೆಕ್ಟ್ ಡಿ. ಓಕೆ, ನೌ ದಿಸ್ ಈಸ್ ಒನ್ ಮ್ಯಾಗ್ನಿಫಿಕೇಶನ್, ದಿಸ್ ಇಸ್ ಅನದರ್ ಮ್ಯಾಗ್ನಿಫಿಕೇಶನ್. ಸೊ ಟೋಟಲ್ ಮ್ಯಾಗ್ನಿಫಿಕೇಶನ್ ವಿಲ್ ಬಿ ಎಮ್ ಒ ಇಂಟು ಎಮ್ ಇ. ಇದನ್ನೇ ನಾನು ಕಾಂಪೌಂಡ್ ಅಂತ ಕರೆಯೋದು. ಸೊ ಒಂದಕ್ಕೊಂದು ಸೇರ್ಕೊಳ್ತಾ ಹೋಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಎಫ್ ನಾಟ್, ಡಿ ಡಿವೈಡೆಡ್ ಬೈ ಎಫ್ ಇ. ದಿಸ್ ಈಸ್ ದ ಟೋಟಲ್ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಈ ಥರ ನೀವು ಎಷ್ಟನ್ನು ಬೇಕಾದರೂ ಸೇರಿಸ್ಕೊಳ್ತಾ ಹೋಗ್ಬೋದು, ಮ್ಯಾಗ್ನಿಫಿಕೇಶನ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ಇಲ್ಲಿ ಎಸ್ ಅನ್ನು ನಾವು ಅಡ್ಜಸ್ಟ್ ಮಾಡಬಹುದು. ಇಲ್ಲಿ ಒಂದು ಪೈಪ್ ಒಳಗಡೆ ಲೆನ್ಸನ್ನು ಇಟ್ಟಿರ್ತಾರೆ, ಹಿಂದೆ ಮುಂದೆ ತಳ್ಳೋ ಥರ ಮಾಡ್ಬೋದು. ಅದನ್ನು ರ್ಯಾಕ್ ಅಂಡ್ ಪಿನ್ ಆನ್ ಮೋಷನ್ ಅಂತ ಕೂಡ ಕರೀತಾರೆ. ನೀವು ಬಯಾಲಜಿ ಲ್ಯಾಬಲ್ಲಿ ಹೀಗೆ ಮೂವ್ ಮಾಡ್ತೀರಾ ನೋಡಿ, ದಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಅಡ್ಜಸ್ಟಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಐ ಪೀಸ್ ಆ್ಯಂಡ್ ದ ಆಬ್ಜೆಕ್ಟ್ ಲೆನ್ಸ್. ಓಕೆ, ಗ್ಯಾಪನ್ನು ಅಡ್ಜಸ್ಟ್ ಮಾಡಿದ್ರೆ ಇಮೇಜ್ ಕ್ಲಿಯರ್ ಆಗಿ ಫಾರಮ್ ಆಗುತ್ತೆ. ಸೊ ಇದು ಕಾಂಪೌಂಡ್ ಲೆನ್ಸಿಗೆ ಸಂಬಂಧಪಟ್ಟಂಗೆ, ಕಾಂಪೌಂಡ್ ಮೈಕ್ರೋಸ್ಕೋಪಿಗೆ ಸಂಬಂಧಪಟ್ಟಂಗೆ ಮತ್ತು ಅದರ ಡಿರೈವೇಷನ್. ಸೊ ಇಷ್ಟು ಹೇಳಿ ಮುಂದೆ ಹೋಗ್ತೀನಿ. ನೌ ಕಮ್ಸ್ ದ ಲಾಸ್ಟ್ ಪಾರ್ಟ್, ದಟ್ ಈಸ್ ಟೆಲಿಸ್ಕೋಪ್. ಸೊ ಟೆಲಿಸ್ಕೋಪ್ ಬಗ್ಗೆ ಒಂಚೂರು ಮಾತಾಡೋಣ. ಟೆಲಿಸ್ಕೋಪ್, ಸೊ ಆಗಲೇ ಹೇಳಿದೆ, ಮೈಕ್ರೋಸ್ಕೋಪ್ ಬಂದು ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ,
ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲಿಕ್ಕೆ, ಟೆಲಿಸ್ಕೋಪ್ ಬಂದು ದೂರದಲ್ಲಿರೋ ವಸ್ತುಗಳನ್ನು ನೋಡಲಿಕ್ಕೆ. ಈ ಟೆಲಿಸ್ಕೋಪಲ್ಲಿ ಮತ್ತೆ ಎರಡು ಥರ ಇದ್ದಾವೆ. ಒಂದು ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಅಂತ, ಇನ್ನೊಂದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ. ರಿಫ್ರಾಕ್ಷನ್ ಅಂತ ಬಂದಾಗ ಇಟ್ ಮಸ್ಟ್ ಬಿ ಲೆನ್ಸ್ ಓನ್ಲಿ. ರಿಫ್ಲೆಕ್ಷನ್ ಅಂತ ಬಂದಾಗ ಇಟ್ ಮಸ್ಟ್ ಬಿ ಮಿರರ್ ಓನ್ಲಿ. ನಾವು ಆಗಲೇ ಬಿಗಿನಿಂಗಿಂದ ಅದನ್ನೇ ಕಲ್ತ್ಕೊಂಡ್ಬಂದಿರೋದು. ರಿಫ್ಲೆಕ್ಷನ್ ಆಗಿ ಇಮೇಜ್ ಫಾರಮ್ ಆಗೋದು ಮಿರರಲ್ಲಿ ಮಾತ್ರ. ರಿಫ್ರಾಕ್ಷನ್ ಆಗಿ ಅಂದರೆ ಬೆಂಡ್ ಆಗಿ ಫಾರಮ್ ಆಗೋದು ಲೆನ್ಸ್ಗಳಲ್ಲಿ ಮಾತ್ರ. ಸೊ ಟೆಲಿಸ್ಕೋಪ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಸಿ ಫಾರ್ ಅವೇ objects. There are two types in the telescope, namely refracting and reflecting. Refracting consists of lenses, reflecting consists of mirrors. Okay, ಈಗ ನಾವು ರಿಫ್ರಾಕ್ಟಿಂಗ್ ಅನ್ನು ತಗೊಳ್ಳೋಣ. ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ರಿಫ್ರಾಕ್ಟಿಂಗ್ ಅನ್ನೋ ವರ್ಡನ್ನು, ರಿಫ್ರಾಕ್ಟಿಂಗ್ ಎಷ್ಟೋ ಸತಿ ರಿಫ್ಲೆಕ್ಟಿಂಗ್ ಅನ್ನೋ ಥರ ಕೇಳೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ. ಓಕೆ, ನಾವು ಲೆಟ್ ಅಸ್ ಟೇಕ್ ಅಪ್ ದಿಸ್ ಡಯಾಗ್ರಾಮ್. ಆ್ಯಸ್ ಯೂಶುವಲ್ ಐ ವಿಲ್ ಕನ್ಸಿಡರ್ ದಿ ಆಕ್ಸಿಸ್. ಒಂದು ಆಕ್ಸಿಸ್ ಇದೆ, ಈ ಥರ ಒಂದು ಆಕ್ಸಿಸ್ ಇದೆ. ಓಕೆ, ಇಲ್ಲಿರೂ ಕೂಡ ಎರಡು ಲೆನ್ಸ್ಗಳನ್ನು ಬಳಸ್ತೀವಿ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಮೈಕ್ರೋಸ್ಕೋಪಲ್ಲಿ ಬಳಸಿದ್ದು ಫಸ್ಟ್ ಲೆನ್ಸು ಚಿಕ್ಕದಾಗಿತ್ತು, ದೊಡ್ಡ ಲೆನ್ಸು ಎರಡನೇದು. ಅಂದರೆ ಐ ಪೀಸು ದೊಡ್ಡದಾಗಿತ್ತು. ಅಂದರೆ ಫಸ್ಟ್ ಬಳಸಿದ್ದು ಚಿಕ್ಕದಾಗಿತ್ತು, ನೆಕ್ಸ್ಟ್ ಬಳಸೋದು ದೊಡ್ಡದಾಗಿರ್ತಿತ್ತು. ಆದರೆ ಇಲ್ಲಿ ಫಸ್ಟ್ ಲೆನ್ಸ್ ದೊಡ್ಡದಾಗಿರುತ್ತೆ, ನೆಕ್ಸ್ಟ್ ಲೆನ್ಸು ಚಿಕ್ಕದಾಗಿರುತ್ತೆ. ಸೊ ಗಮನಿಸಿ, ಫಸ್ಟ್ ಲೆನ್ಸು ದೊಡ್ಡದಾಗಿರುತ್ತೆ ಈ ಥರ. ಸೊ ದಿಸ್ ಈಸ್ ಫಸ್ಟ್ ಲೆನ್ಸ್. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಲೆನ್ಸ್. ಸೊ ಇದು ಎರಡನೇ ಲೆನ್ಸ್. ಓಕೆ, ಇದು ಎರಡನೇ ಲೆನ್ಸ್. ಆಮೇಲೆ ಇವೆರಡನ್ನು ಯಾವ ಥರ ಅರೇಂಜ್ ಮಾಡಿರ್ತಾರೆ ಅಂದರೆ, ಈ ಲೆನ್ಸಿನ ಫೋಕಲ್ ಪಾಯಿಂಟು ಈ ಲೆನ್ಸಿನ ಫೋಕಲ್ ಪಾಯಿಂಟ್ ಎರಡು ಕೋಯಿನ್ಸೈಡ್ ಆಗೋ ಥರ ಅರೇಂಜ್ ಮಾಡಿರ್ತಾರೆ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ಎಫ್ ಓ, ದಿಸ್ ಡಿಸ್ಟೆನ್ಸ್ ಈಸ್ ಎಫ್ ಇ. ಕಣ್ಣು ಇಲ್ಲಿರೋದು ಈ ಕಡೆಗೆ. ಓಕೆ, ಇ ಎಫ್ ಇ ಗೊತ್ತಾಯ್ತಲ್ವಾ? ಈಗ ದೂರದಲ್ಲಿರೋ ವಸ್ತುಗಳನ್ನು ನೋಡಲಿಕ್ಕೆ ಅಂತ ಹೇಳಿದ್ನಲ್ವಾ, ಹಾಗಾಗಿ ದೂರದಲ್ಲಿರೋದು ಅಂತಂದರೆ ಬರೋ ರೇಗಳು ಆಲ್ಮೋಸ್ಟ್ ಪ್ಯಾರಲಲ್ ಆಗೇ ಇರ್ತವೆ. ಸೊ ದೂರದಿಂದ ಬರೋ ರೇಸ್ಗಳು ಪ್ಯಾರಲಲ್ ಆಗೇ ಇರ್ತವೆ. ಸ್ವಲ್ಪ ನಾನು ಈ ಥರ ಬರಿತೀನಿ ನೋಡಿ. ಈ ಥರ ಒಂದು ರೇ ಬಂತು. ಓಕೆ, ಬಂದು ಇಲ್ಲಿ ಬೆಂಡಾಗಿ ಇದ್ರ ಮೂಲಕ ಹೋಯಿತು. ಓಕೆ, ಮತ್ತೆ ಬೆಂಡಾಗಿ ಈ ಕಡೆ ಕಣ್ಣಿನ ಕಡೆಗೆ ಹೋಗ್ತಾ ಇದೆ. ಓಕೆ, ಇನ್ನೊಂದು ರೇ ಪ್ಯಾರಲಲ್ ಆಗಿ ಬಂತು. ಸೊ ಬಂದು ಸೆಂಟರ್ಗೆ ಬಿದ್ದು ಹೋಗಿ ಇಲ್ಲಿ ಟಚ್ ಆಯಿತು. ಓಕೆ, ಸರಿ, ಇದೆರಡು ಟಚ್ ಆಗ್ತಿರೋ ಜಾಗ ಇದು. ಓಕೆ, ಸ್ವಲ್ಪ ಈ ಪಾಯಿಂಟನ್ನು ಶಿಫ್ಟ್ ಮಾಡ್ಕೋತೀನಿ. ಸೊ ಎರಡು ಟಚ್ ಆಗ್ತಿರೋ ಜಾಗ ಇದು. ಓಕೆ, ಸೊ ಟಚ್ ಆಗಿ ನೆಕ್ಸ್ಟು ಆ ರೇ ಏನಾಗ್ತಾ ಇದೆ, ಹೀಗೆ ಕಣ್ಣಿನ ಕಡೆಗೆ ಹೋಗ್ತಾ ಇದೆಯಲ್ವಾ? ಈಗ ಇದು ಇಲ್ಲಿದ್ದಂಥ ಇದು ದೂರದಲ್ಲಿದ್ದಂಥ ಆಬ್ಜೆಕ್ಟ್, ಅದು ಆ ಆಬ್ಜೆಕ್ಟಿನ ಇಮೇಜು ಇಲ್ಲಿ ಫಾರಮ್ ಆಗಿದೆ. ಓಕೆ, ಸೊ ಐ ಜಸ್ಟ್ ರೈಟ್ ಇಟ್. ಸೊ ಇದು ಸ್ವಲ್ಪ ವೇರಿಯೇಷನ್ನು. ಸೊ ಈ ಡಿಸ್ಟೆನ್ಸನ್ನು ಈ ಡಿಸ್ಟೆನ್ಸನ್ನು ಎಫ್ ಒ ಅಂತ, ಈ ಡಿಸ್ಟೆನ್ಸನ್ನು ಎಫ್ ಇ ಅಂತ. ನೋಡಿ ಮಕ್ಕಳೇ, ಎಫ್ ಇ ಈಸ್ ಲೆಸ್, ಎಫ್ ಒ ಈಸ್ ಮೋರ್. ಎಫ್ ಒ ಈಸ್ ಮೋರ್ ದ್ಯಾನ್ ಎಫ್ ಇ. ಸೊ ಇದು ಕೂಡ ಒಂದು ಡಿಫರೆನ್ಸ್ ಕಂಪೇರ್ ಟು ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪಲ್ಲಿ ಎಫ್ ಒ ಈಸ್ ಲೆಸ್ ದ್ಯಾನ್ ಎಫ್ ಇ, ಇಲ್ಲಿ ಎಫ್ ಒ ಈಸ್ ಗ್ರೇಟರ್ ದ್ಯಾನ್ ಎಫ್ ಇ. ಗೊತ್ತಾಯ್ತಾ? ಎರಡನೇ ಡಿಫ್ರೆನ್ಸ್. ಮೂರನೇ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅವೆರಡು ಫೋಕಲ್ ಲೆಂತಿನ ಮಧ್ಯೆ ಗ್ಯಾಪ್ ಇತ್ತು. ಎಲ್ಲಿ ಮೈಕ್ರೋಸ್ಕೋಪಲ್ಲಿ, ಇಲ್ಲಿ ಗ್ಯಾಪ್ ಇಲ್ಲ, ಎರಡು ಫೋಕಸ್ ಆಗಿ ಕೋಇನ್ಸೈಡ್ ಆಗಿದ್ದಾವೆ. ಸೊ ದಿಸ್ ಈಸ್ ದ ಅನದರ್ ಡಿಫ್ರೆನ್ಸ್. ಕೇಳ್ಬೋದು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮೈಕ್ರೋಸ್ಕೋಪ್ ಅಂಡ್ ಟೆಲಿಸ್ಕೋಪ್. ಮೊದಲನೇದಾಗಿ, ಮೈಕ್ರೋಸ್ಕೋಪ್ ಈಸ್ ಯೂಸ್ಡ್ ಟು ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್, ಟೆಲಿಸ್ಕೋಪ್ಸ್ ಆರ್ ಯೂಸ್ಡ್ ಟು ಸಿ ದ ಫಾರ್ ಅವೇ ಆಬ್ಜೆಕ್ಟ್ಸ್. ನೆಕ್ಸ್ಟ್, ಮೈಕ್ರೋಸ್ಕೋಪಲ್ಲಿ ಎರಡು ಲೆನ್ಸ್ ಇರುತ್ತೆ. ಫಸ್ಟ್ ಲೆನ್ಸ್ ಈಸ್ ಆಬ್ಜೆಕ್ಟಿವ್ ಆಫ್ ಲೆಸ್ಸರ್ ಫೋಕಲ್ ಲೆಂತ್, ಸೆಕೆಂಡ್ ಲೆನ್ಸ್ ಈಸ್ ಐ ಪೀಸ್ ಆಫ್ ಲಾರ್ಜರ್ ಫೋಕಲ್ ಲೆಂತ್. ಇಲ್ಲಿ ಕೂಡ ಎರಡು ಲೆನ್ಸ್ ಇರುತ್ತೆ. ಆಬ್ಜೆಕ್ಟ್ ಲೆನ್ಸ್ ಈಸ್ ಹ್ಯಾವಿಂಗ್ ಹೈಯರ್ ಫೋಕಲ್ ಲೆಂತ್, ಐ ಪೀಸ್ ಈಸ್ ಹ್ಯಾವಿಂಗ್ ಲೋಯರ್ ಫೋಕಲ್ ಲೆಂತ್. ಮೂರನೇದು, ಲೆನ್ಸ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ, ಅಂದರೆ ಫೋಕಲ್ ಲೆಂತಿನ ಮಧ್ಯೆ ಗ್ಯಾಪ್ ಇರುತ್ತೆ. ಮೈಕ್ರೋಸ್ಕೋಪಲ್ಲಿ, ಟೆಲಿಸ್ಕೋಪಲ್ಲಿ ಈ ಫೋಕಲ್ ಲೆಂತ್ಗಳೆರಡು ಕೋಇನ್ಸೈಡ್ ಆಗುತ್ತೆ. ಆಯ್ತಲ್ವಾ? ಸರಿ, ಅಷ್ಟು ಆದಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಈ ರೇಗಳು. ಸೊ ಈ ರೇಗಳು ಎಲ್ಲಿಂದನೋ ಬಂದಂಗೆ, ಸರಿ, ಜಸ್ಟ್ 1 minute, ಐ ವಿಲ್ ರೈಟ್ ದಿ ಎಕ್ಸ್ಟೆನ್ಷನ್. ಸೊ ಈ ರೇಸು ತುಂಬ ದೂರದಿಂದ ಬಂದಂಗೆ ಆಗುತ್ತೆ. ಓಕೆ, ಈ ಥರ ಬಂದಂಗೆ ಆಗುತ್ತೆ ಅಂದರೆ ಇಲ್ಲೆಲ್ಲೋ ಇಮೇಜ್ ಫಾರಮ್ ಆಗಿದೆ ಅಂತ ಅರ್ಥ. ಸರಿ ಅಲ್ವಾ? ಇಷ್ಟು ಹೇಳಿದ ಮೇಲೆ ನಾವು ಐ ವಿಲ್ ಪ್ರೊಸೀಡ್ 1 step ಫರ್ದರ್. ಮಕ್ಕಳೇ, ದೂರದಿಂದ ಬಂದಂಥ ರೇಗಳು
ಫಸ್ಟು ಇಲ್ಲಿ ಒಂದು ಆ್ಯಂಗಲನ್ನು ಫಾರ್ಮ್ ಮಾಡ್ತವೆ. ಐ ಕಾಲ್ ಇಟ್ ಆಸ್ ಆಲ್ಫಾ. ಆಫ್ಟರ್ ದ ರಿಫ್ರಾಕ್ಷನ್ ದೇ ಫಾರ್ಮ್ ಅನದರ್ ಆ್ಯಂಗಲ್ ಬೀಟಾ. ಸೊ ನೌ ಐ ರೈಟ್ ದ ಮ್ಯಾಗ್ನಿಫಿಕೇಶನ್ ದಟ್ ಈಸ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ. ಆ್ಯಕ್ಚುಲಿ ನಮಗೆ ಟೆಲಿಸ್ಕೋಪಲ್ಲಿ ಮ್ಯಾಗ್ನಿಫೈಡ್ ಇಮೇಜ್ ಏನು ಕಾಣೋದಿಲ್ಲ, ಮ್ಯಾಗ್ನಿಫೈಡ್ ಇಮೇಜ್ ಕಾಣಿಸೋದಿಲ್ಲ, ಆದರೆ ಕ್ಲಿಯರ್ ಆಗಿ ಇಮೇಜ್ ಕಾಣಿಸ್ಬೇಕಷ್ಟೇ. ದೂರದಲ್ಲಿರೋದು ಮ್ಯಾಗ್ನಿಫೈ ಆಗುತ್ತೆ, ಈ ಮೈಕ್ರೋಸ್ಕೋಪಲ್ಲಿ ಆದಷ್ಟು ಮಟ್ಟಿಗೆ ಮ್ಯಾಗ್ನಿಫೈ ಆಗೋದಿಲ್ಲ. ಸೊ ದಿಸ್ ಈಸ್ ಎ ಟೆಲಿಸ್ಕೋಪ್. ಇಲ್ಲಿ ರಿಫ್ರಾಕ್ಷನ್ ಆಗಿ ನಮಗೆ ಇಮೇಜ್ ಫಾರ್ಮ್ ಆಗಿರೋದ್ರಿಂದ ನಾವು ಇದನ್ನು ರಿಫ್ರಾಕ್ಟಿವ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಈ ರಿಫ್ರಾಕ್ಟಿವ್ ಟೆಲಿಸ್ಕೋಪಲ್ಲಿ ಮೇಯ್ನ್ ಆಗಿ ನಮಗೆ ನಾವು ಗಮನಿಸಬೇಕಾಗಿರೋದು 4 ಅಂಶಗಳು. ಮೊದಲನೇದಾಗಿ ಏನಪ್ಪ ಅಂತಂದರೆ ಕ್ಲಾರಿಟಿ. ಏನು ಕ್ಲಾರಿಟಿ ಅಂದರೆ ರೆಸಲ್ಯೂಷನ್ ಅಂತ ಕರಿತೀವಿ. ರೆಸಲ್ಯೂಷನ್ ಅಂದರೆ ಏನು ಸರ್? ಈಗ ಹೇಳಿ ಕೇಳಿ ಟೆಲಿಸ್ಕೋಪನ್ನು ನಾವು ದೂರದಲ್ಲಿ ಅಂದರೆ ನಕ್ಷತ್ರಗಳನ್ನು, ಗ್ಯಾಲಾಕ್ಸಿಗಳನ್ನು ಅಥವಾ ಪ್ಲ್ಯಾನೆಟ್ಸ್ಗಳನ್ನು, ಸ್ಯಾಟಲೈಟ್ಸ್ಗಳನ್ನು ನೋಡಲಿಕ್ಕೆ ಬಳಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಸೊ ಅಷ್ಟು ದೂರದಲ್ಲಿರೋ ವಸ್ತುಗಳನ್ನು ನಾವು ನೋಡೋಕ್ಕೆ ಬಳಸಿದಾಗ ಆ ಎರಡು, ಈಗ ನಮಗೇನೋ ರಾತ್ರಿ ಹೊತ್ತು ನಕ್ಷತ್ರಗಳು ಹತ್ರ ಇದ್ದಂಗೆ ಕಾಣಿಸುತ್ತೆ, ಬಟ್ ಇದು ನೋಡಿದಾಗ ಅವೆರಡು ಹತ್ತಿರ ಇರೋದಿಲ್ಲ, ಸ್ವಲ್ಪನಾದರೂ ಗ್ಯಾಪ್ ಇರುತ್ತೆ. ನಮ್ಮ ದೃಷ್ಟಿನಲ್ಲಿ ಸ್ವಲ್ಪ ಗ್ಯಾಪ್, ಆ್ಯಕ್ಚುಲಿ ಸ್ಟಾರ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಅಲ್ಲ, ಕಿಲೋಮೀಟರ್ಸ್ ಗಟ್ಟಲೆ ಗ್ಯಾಪು. ಅದು ಬರೀ ಕಿಲೋಮೀಟರ್ಸ್ ಅಲ್ಲ, ಥೌಸಂಡ್ಸ್ ಆಫ್ ಕಿಲೋಮೀಟರ್. ಅದನ್ನು ಕಿಲೋಮೀಟರ್ನಲ್ಲಿ ಅಳಿಯೋಂಗೆ ಇಲ್ಲ, ಲೈಟ್ ಇಯರ್ನಲ್ಲಿ ಅಳಿಬೇಕು, ಆಯಿತಾ? ಎಷ್ಟೋ ನಕ್ಷತ್ರಗಳು ನಮಗೆ ನೋಡೋಕೆ ಇಷ್ಟು ಹತ್ತಿರ ಇದೆ ಅನಿಸಿದ್ರು ಕೂಡ ಇಲ್ಲಿಂದ ಹೊರಟಂಥ ಲೈಟು ಆ ಸ್ಟಾರ್ಗೆ ತಲುಪಲಿಕ್ಕೆ ಎಷ್ಟೋ ಸಾವಿರ ವರ್ಷಗಳೇ ಬೇಕು, ಅಷ್ಟು ಡಿಸ್ಟೆನ್ಸ್ ಇರುತ್ತೆ, ಆಯಿತಾ? ಸೊ ಅವನ್ನು ಕೂಡ ನಾವು ಕ್ಲಿಯರ್ ಕಟ್ಟಾಗಿ ನೋಡಬೇಕು ಅಂದರೆ ಅವೆರಡು ಸಪ್ರೇಟಾಗಿದ್ದಂಗೆ ಕಾಣಿಸ್ಬೇಕು. ಆ ಸಪ್ರೇಟಾಗಿದ್ದಂಗೆ ಕಾಣಿಸ್ಬೇಕು ಅಂತಂದರೆ ಅದರ ರಿಸಾಲ್ವಿಂಗ್ ಪವರ್ ಜಾಸ್ತಿ ಇರಬೇಕು, ರೆಸಲ್ಯೂಷನ್ ಜಾಸ್ತಿ ಇರಬೇಕು, ಕ್ಲಾರಿಟಿ ಜಾಸ್ತಿ ಇರಬೇಕು, ಆಯಿತಾ? ಈ ಫೋಟೋಗಳೆಲ್ಲ ನೋಡಿದಿರಲ್ಲ, ಹೈ ರೆಸಲ್ಯೂಷನ್ ಕ್ಯಾಮೆರಾ, ಹೈ ಡೆಫಿನೇಷನ್ ಕ್ಯಾಮೆರಾ ಅಂತೆಲ್ಲ ಕೇಳಿದಿರಲ್ವ? ಅಷ್ಟೇ, ಮೈನ್ಯೂಟ್ ಥಿಂಗ್ಸ್ ಕೂಡ ನಮಗೆ ಕಾಣಿಸ್ಬೇಕು ಅಂದರೆ ರೆಸಲ್ಯೂಷನ್ ಜಾಸ್ತಿ ಇರಬೇಕು. ಸೊ ಇದು ಫಸ್ಟ್, ಪ್ರಥಮವಾದ ಆದ್ಯತೆ. ಎರಡನೇ ಪ್ರಿಯಾರಿಟಿ ಏನಪ್ಪ ಅಂದರೆ, ಈಗ ದೂರದಲ್ಲಿ ನಕ್ಷತ್ರ ಇರೋದು, ಇಲ್ಲಿಂದ ಬರುತ್ತಲ್ವ ಲೈಟು, ಎಲ್ಲ ರೇಸ್ಗಳು ಬರುತ್ತಲ್ವ, ಈ ಎಲ್ಲ ರೇಸ್ಗಳು ಇದ್ರ ಮೇಲೆ ಬಿದ್ದು ಬೆಂಡ್ ಆಗಬೇಕು, ರಿಫ್ರ್ಯಾಕ್ಟ್ ಆಗಬೇಕು. ಎಲ್ಲ ರೇಸ್ಗಳನ್ನು ಕವರ್ ಮಾಡಿದರೇ ನಮಗೆ ಇಮೇಜ್ ನೀಟಾಗಿ ಫಾರ್ಮ್ ಆಗೋಕ್ಕೆ ಸಾಧ್ಯ. ಅಂದರೆ ಲೈಟ್ ಗ್ಯಾದರಿಂಗ್ ಕೆಪ್ಯಾಸಿಟಿ ಅಂತ ಕರೀತಾರೆ. ಆ ಲೈಟ್ ಗ್ಯಾದರಿಂಗ್ ಕೆಪ್ಯಾಸಿಟಿ ಜಾಸ್ತಿ ಇರಬೇಕು, ಇಲ್ಲದೆ ಹೋದರೆ ನಮಗೆ ಅಷ್ಟು ಕ್ಲೀನಾಗಿ ಕಾಣಿಸೋದಿಲ್ಲ, ಆಯಿತಾ? ಅಂದರೆ ಮಂಕಾಗಿ, ಮಸ್ಕಾಗಿ, ಡಲ್ಲಾಗಿ ಕಾಣಿಸುತ್ತೆ. ತುಂಬ ಲೈಟ್ ಗ್ಯಾದರ್ ಮಾಡಬೇಕು. ಮೂರನೇದು ನೋಡಿ, ಈ ಕೆಲವೊಮ್ಮೆ ಈಗ ರೇಗಳು ಬರ್ತಾವಲ್ವಾ, ಸರಿ ಇಲ್ಲಿ ಬರಿತೀನಿ. ನಾನೇನು ಮಾಡ್ತಿದ್ದೆ ಇಷ್ಟು ದಿನ, ಎಲ್ಲ ಪ್ಯಾರಲಲ್ ರೇಗಳನ್ನು ಬರೆಯೋದು, ಪ್ಯಾರಲಲ್ ರೇಸನ್ನು ಬರೆಯೋದು, ಹೀಗೆ ಬರೆದು ಇಲ್ಲಿ ಫೋಕಸ್ ಆಯಿತು, ಹೀಗೆ ಬರೆಯೋದು ಇಲ್ಲಿ ಫೋಕಸ್ ಆಯಿತು, ಹೀಗೆ ಬರೆಯೋದು ಇಲ್ಲಿ ಫೋಕಸ್ ಆಯಿತು ಅಂತ ತೋರಿಸ್ತಾ ಇದೆ. ಸೊ ಈ ಡಯಾಗ್ರಾಮ್ನ ಪ್ರಕಾರ ಎಲ್ಲ ರೇಗಳು ಇಲ್ಲೇ ಫೋಕಸ್ ಆದಂಗೆ. ಬಟ್ ಇನ್ ರಿಯಾಲಿಟಿ ಇಟ್ ಈಸ್ ನಾಟ್ ಸೊ. ವಾಸ್ತವದಲ್ಲಿ ಹಂಗೆ ಆಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಗಮನಿಸಿ, ಕೆಲವೊಂದು ರೇಗಳು ಇಲ್ಲಿ ಫೋಕಸ್ ಆಗ್ತವೆ, ನೋಡಿ ಹಿಂಗೆ ಫೋಕಸ್ ಆಗ್ತವೆ. ಇನ್ನು ಕೆಲವು ರೇಗಳು ಹಿಂಗೆ ಫೋಕಸ್ ಆಗ್ತವೆ, ನೋಡಿ ಚೇಂಜ್ ಆಯ್ತಲ್ವಾ? ಇನ್ನು ಕೆಲವು ರೇಗಳು ಈ ಥರ ಫೋಕಸ್ ಆಗ್ತವೆ. ಅಂದರೆ ಫೋಕಸ್ ಪಾಯಿಂಟ್ ಬೇರೆ ಬೇರೆ ಕಡೆ ಇರುತ್ತೆ. ಎಸ್ಪೆಷಲಿ ಬೇರೆ ಕಲರ್ ಬಂದಾಗ ಈ ಪ್ರಾಬ್ಲಮ್ ಆಗುತ್ತೆ, ಅಥವಾ ಈ ಒಂದು ಸಿಂಗಲ್ ಕಲರ್ ಇದ್ದಾಗಲೂ ಆಗುತ್ತೆ. ಇದನ್ನು ನಾವು ಅಬ್ಬೆರೇಷನ್ ಅಂತ ಕರಿತೀವಿ. ಅಬ್ಬೆರೇಷನ್ ಇತ್ತು ಅಂತಂದರೆ ಕ್ಲಾರಿಟಿ ಇರೋದಿಲ್ಲ. ಕ್ಲಿಯರ್ ಕಟ್ ಆಗಿರಬೇಕಂದ್ರೆ ಅಬ್ಬೆರೇಷನ್ ಇರಬಾರ್ದು. ಇನ್ನು ಬಿಟ್ಟರೆ ಈ ಲೆನ್ಸ್ ದೊಡ್ಡದಾಗಿದ್ದರೆ ಜಾಸ್ತಿ ಲೈಟ್ ಕವರ್ ಆಗುತ್ತೆ, ಫೀಲ್ಡ್ ಆಫ್ ವ್ಯೂ ಜಾಸ್ತಿ ಆಗುತ್ತೆ. ಸೊ ಇಲ್ಲದೆ ಹೋದರೆ ಫೀಲ್ಡ್ ಆಫ್ ವ್ಯೂ ಕಡಿಮೆ ಆಗುತ್ತೆ. ಎಷ್ಟೋ ಗ್ಯಾಲಾಕ್ಸಿಗಳು ತುಂಬ ದೊಡ್ಡದಾಗಿರ್ತವೆ, ನಮ್ಮ ಲೆನ್ಸ್ಗಳಲ್ಲಿ ಅವು ನೋಡಿದಾಗ ಅವನು ಕ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಫೀಲ್ಡ್ ಆಫ್ ವ್ಯೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಒಂದು ಟೆಲಿಸ್ಕೋಪ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನು? ರೆಸಲ್ಯೂಷನ್, ಕ್ಲಾರಿಟಿ. ದ ಟೆಲಿಸ್ಕೋಪ್ ಶುಡ್ ಬಿ ಏಬಲ್ ಟು ಮೇಕ್ ಔಟ್ ದ ಮೈನ್ಯೂಟ್ ಪಾಯಿಂಟ್ಸ್ ಆಲ್ಸೋ ಟು ಗಿವ್ ದ ಕ್ಲಿಯರ್ ಇಮೇಜ್ ಆಫ್ ದ ಕ್ಲೋಸ್ ಬೈ ಆಬ್ಜೆಕ್ಟ್ಸ್. ಇವಾಗ ಕ್ಲಾರಿಟಿಗೆ ಬಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವು ಎದುರುಗಡೆ ವೆಹಿಕಲ್ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ಹೆಡ್ಲೈಟ್ಸ್ ಕಾಣಿಸುತ್ತೆ. ದೂರದಲ್ಲಿದ್ದಾಗ ಎರಡೂ ಹೆಡ್ಲೈಟು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದಂಗೆ ಕಾಣುತ್ತೆ. ಹತ್ತಿರ ಬರ್ತಾ ಕ್ಲಿಯರ್ ಆಗುತ್ತೆ. ಸೊ ದೂರದಲ್ಲಿದ್ದಾಗ ರೆಸಲ್ಯೂಷನ್ ಕಡಿಮೆ, ಹತ್ತಿರ ಬರ್ತಾ ರೆಸಲ್ಯೂಷನ್ ಜಾಸ್ತಿ, ಆ ಥರ. ಆಮೇಲೆ ಲೈಟ್ ಗ್ಯಾದರಿಂಗ್ ಕೆಪಾಸಿಟಿ, ಆ ಲೆನ್ಸ್ ಎಲ್ಲ ಲೈಟನ್ನು ಗ್ಯಾದರ್ ಮಾಡ್ಕೋಬೇಕು. ಆಮೇಲೆ ಅಬ್ಬೆರೇಷನ್ ಇರಬಾರ್ದು. ಆಮೇಲೆ ಫೀಲ್ಡ್ ಆಫ್ ವ್ಯೂ ಜಾಸ್ತಿ ಇರಬೇಕು. ಈ ಥರ ಇರಬೇಕು. ಈ ಎಲ್ಲ ಪ್ರಾಪರ್ಟೀಸ್ ಇರಬೇಕು ಅಂದರೆ ಈ ಲೆನ್ಸಿನ ಡಯಾಮೀಟರ್ ತುಂಬ ಜಾಸ್ತಿ ಇರಬೇಕು. ಸೊ ಆಸ್ ಆಫ್ ನೌ ಇನ್ ದ ಕಂಟ್ರಿ ವಿ ಹ್ಯಾವ್ ಎ ಲೆನ್ಸ್ ಆಫ್ ಡಯಾಮೀಟರ್ 1 ಮೀಟರ್.
1 ಮೀಟರ್ ಡಯಾಮೀಟರ್ ಇರ್ತಕ್ಕಂಥ ಟೆಲಿಸ್ಕೋಪೇ ಬಿಗ್ಗೆಸ್ಟ್ ಟೆಲಿಸ್ಕೋಪ್, ಆಯಿತಾ. 1 ಮೀಟರ್, ಅದು US ಅಲ್ಲಿ ಯಾವುದೋ ಒಂದು ಕಡೆಗಿದೆ. ಸೊ 1 ಮೀಟರ್ ಡಯಾಮೀಟರ್ ಟೆಲಿಸ್ಕೋಪು ಬಿಗ್ಗೆಸ್ಟ್. ಬಟ್ ಇದರಲ್ಲಿ ಡ್ರಾಬ್ಯಾಕ್ ಏನು ಗೊತ್ತಾ, 1 ಮೀಟರ್ ಅಂದರೆ ಲೆನ್ಸು ತುಂಬ ದೊಡ್ಡದಾಗಿರಬೇಕು, ತುಂಬ ಅಂದರೆ ತುಂಬ ದೊಡ್ಡದಾಗಿರಬೇಕು. ಯಾವಾಗ ಅದು ದೊಡ್ಡದಾಗುತ್ತೋ ಒಳಗಡೆ ಇರೋ ಮಾಸ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಮಾಸ್ ದೊಡ್ಡದಾದಾಗ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ 1 ಮೀಟರ್ ಡಯಾಮೀಟರ್ ಅಂದರೆ ಉದ್ದ 1 ಮೀಟರ್ ಅಲ್ಲಪ್ಪ, ಈ ಡಯಾಮೀಟರೇ 1 ಮೀಟರ್ ಇರಬೇಕು. ಅಂದರೆ ಈಗ ಒಂದು ಸರ್ಕಲ್ ಹಾಕಿದ್ರಿ ಅಂದ್ಕೊಳ್ಳಿ, ಆಯಿತಾ. ಸೊ ಇದು 1 ಮೀಟರ್ ಇರಬೇಕು. ಅಂಥ ಲೆನ್ಸನ್ನು ನಾವು ಡಿಸೈನ್ ಮಾಡೋದು ಬಹಳ ಕಷ್ಟ, ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಸೊ ಆಮೇಲೆ ಆ ಲೆನ್ಸನ್ನು ಸಪೋರ್ಟ್ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ ರಿಫ್ರಾಕ್ಷನ್ ಟೆಲಿಸ್ಕೋಪ್ ಅಥವಾ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ಸನ್ನು ನಾವು ಇತ್ತೀಚೆಗೆ ಬಳಸೋದನ್ನು ಕಡಿಮೆ ಮಾಡಿದ್ದೀವಿ. ಬಿಕಾಸ್ ಫಾರ್ ಕ್ಲಾರಿಟಿ, ಫಾರ್ ರೆಸಲ್ಯೂಷನ್, ಫಾರ್ ಮಿನಿಮಮ್ ಅಬರೇಷನ್ ವಿ ನೀಡ್ ಲೆನ್ಸ್ ಆಫ್ ಹೈಯರ್ ಡಯಾಮೀಟರ್. ಇಫ್ ಲೆನ್ಸಸ್ ಆರ್ ಆಫ್ ಹೈಯರ್ ಡಯಾಮೀಟರ್ ದೇ ಆರ್ ಹೆವಿ ಆ್ಯಂಡ್ ಪ್ರೊಡಕ್ಷನ್ ಈಸ್ ವೆರಿ ಡಿಫಿಕಲ್ಟ್. ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದು ಡಿಫಿಕಲ್ಟ್, ಮತ್ತು ಅವನ್ನ ಸಪೋರ್ಟ್ ಮಾಡೋದು, ಹಿಡಿದು ಇಟ್ಕೊಳ್ಳೋದು ಕೂಡ ಡಿಫಿಕಲ್ಟ್, ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಇತ್ತೀಚೆಗೆ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ಗಳು ಬಂದಿದ್ದಾವೆ. ಸೊ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಆವಾಗಲೇ ಹೇಳ್ದಂಗೆ ಮಿರರ್ಸನ್ನು ನಾವು ಬಳಸ್ತೀವಿ, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ಸ್. ಸೊ ಇಂಡಿಯಾದಲ್ಲೂ ಸುಮಾರು ಕಡೆ ಟೆಲಿಸ್ಕೋಪ್ಗಳಿದ್ದಾವೆ, ರಿಫ್ರಾಕ್ಟಿಂಗ್ ಇದೆ, ರಿಫ್ಲೆಕ್ಟಿಂಗ್ ಇದೆ. ನೀವಾದರೂ ಊಟಿಗೆ ಹೋದರೆ ಊಟಿನಲ್ಲಿ ಒಂದು ಟೆಲಿಸ್ಕೋಪನ್ನು ತೋರಿಸ್ತಾರೆ. ಇಂಡಿಯಾದಲ್ಲಿ ಕವಲೂರು ಅಂತ ಇದೆ, ಅಲ್ಲಿ ಒಂದು ದೊಡ್ಡ ಟೆಲಿಸ್ಕೋಪ್ ಇದೆ. ಊಟಿನಲ್ಲಿರೋ ಟೆಲಿಸ್ಕೋಪ್ ಕೂಡ ಚೆನ್ನಾಗಿದೆ, ಕ್ಲೌಡ್ಸ್ ಏನು ಇಲ್ಲದೆ, ಆಮೇಲೆ ಅಟ್ಮಾಸ್ಫಿಯರ್ ತುಂಬ ಕ್ಲಿಯರ್ ಆಗಿದ್ದರೆ ಅಲ್ಲಿ ತೋರಿಸ್ತಾರೆ. ಊಟಿ ಬಂದು ಮೈಸೂರಿಂದ ನಿಯರ್ಲಿ 200 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಮೇಲೆ ನಿಂತ್ಕೊಂಡು ತೋರಿಸ್ತಾರೆ, ನೋಡಿ ಇಲ್ಲಿ ನೋಡಿದರೆ ಮೈಸೂರು ಪ್ಯಾಲೇಸ್ ಕಾಣುತ್ತೆ ಅಂತ ಹೇಳ್ತಾರೆ, ಆಯಿತಾ. ಆಕಾಶ ಎಲ್ಲ ಕ್ಲಿಯರ್ ಆಗಿದ್ದು, ಏನು ಡಿಸ್ಟರ್ಬೆನ್ಸ್ ಇಲ್ಲದೆ, ಧೂಳು ಅಥವಾ ಫಾಗು ಏನು ಇಲ್ಲದೆ ಹೋದರೆ ಕಾಣಿಸುತ್ತೆ. ಅದರಲ್ಲಿ ಶಿಮ್ಲಾದಲ್ಲಿ ಒಂದು ಟೆಲಿಸ್ಕೋಪ್ ಇದೆ. ಶಿಮ್ಲಾದಲ್ಲಿ ನೀವು ಆ ಟೆಲಿಸ್ಕೋಪನ್ನು ನೋಡಿದರೆ ಹಿಮಾಲಯ ಪರ್ವತ ಕಾಣುತ್ತೆ, ಕಾಂಚನಜುಂಗ ಪರ್ವತ ಅಂತ ಹೇಳ್ತೀವಲ್ಲ. ಹಿಮಾಲಯದಲ್ಲಿ ಬೇಕಾದಷ್ಟಿದೆ, ಗೌರಿಶಂಕರ, ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಈ ಥರ. ಸೊ ಕಾಂಚನಜುಂಗ ಪರ್ವತ ಆ ಶಿಮ್ಲಾದಿಂದ ಕಾಣಿಸುತ್ತೆ. ಈ ಥರ ಸುಮಾರು ಕಡೆಗೆ ಇದ್ದಾವೆ. ಅಷ್ಟು ದೂರ ಇರ್ತಕ್ಕಂಥ ಟೆಲಿಸ್ಕೋಪ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿಂದ ನಾವು ಚಂದ್ರನನ್ನು ನೋಡ್ಬೋದು, ಚಂದ್ರನಲ್ಲಿ ಮೇಲೆ ಇರ್ತಕ್ಕಂಥ ಸಣ್ಣ ಸಣ್ಣ ಕುಳಿಗಳು ಅಂತ ಹೇಳ್ತೀವಲ್ಲ, ಸ್ಪಾಟ್ಗಳು, ಅವನ್ನೂ ಕೂಡ ನೋಡ್ಬೋದು. ಓಕೆ, ಕಮಿಂಗ್ ಬ್ಯಾಕ್ ಟು refracting telescope. As I told just now, refracting telescope consists of mirrors. ಸೊ ಇಲ್ಲಿ 2 ಮಿರರ್ ಇರುತ್ತೆ, ಈ ಥರ ಒಂದು ಮಿರರು, ಆಯಿತಾ, ಆಮೇಲೆ ಈ ಥರ ಒಂದು ಮಿರರು. ಈ 2 ಮಿರರ್ಗಳನ್ನು ಒಂದು ಎನ್ಕ್ಲೋಷರಲ್ಲಿ ಇಟ್ಟಿರ್ತಾರೆ, ಆಯಿತಾ. ಸೊ ಯಾವ ಥರ ಅಂತಂದರೆ ಒಂದು ಕೇಸ್, ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ. ಸೊ ಇದೇ ಬಾಕ್ಸ್ ಅಂದ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ಐ ವಿಲ್ ರಿಮೂವ್ ದಿಸ್ ಪಾರ್ಟ್. ಹೀಗಿರುತ್ತೆ. ಈಗ ಪ್ಯಾರಲಲ್ ರೇಸ್ ಬರುತ್ತೆ, ಎಲ್ಲಿಂದ, ಡಿಸ್ಟೆಂಟ್ ಆಬ್ಜೆಕ್ಟಿಂದ ಪ್ಯಾರಲಲ್ ರೇಸ್ ಬರುತ್ತೆ. ವೆಯ್ಟ್ ಡಿಸ್ಟೆಂಟ್ ಆಬ್ಜೆಕ್ಟಿಂದ ಪ್ಯಾರಲಲ್ ರೇಸ್ ಬಂದು ಫಸ್ಟು ಇದ್ರ ಮೇಲೆ ಬೀಳುತ್ತೆ, ಮಿರರ್ನ ಮೇಲೆ ಬೀಳುತ್ತೆ, ಬಿದ್ದು ರಿಫ್ಲೆಕ್ಷನ್ ಆಗುತ್ತೆ, ಆಯಿತಾ. ರಿಫ್ಲೆಕ್ಷನ್ ಆಗಿ ಇದ್ರ ಮೇಲೆ ಬೀಳುತ್ತೆ. ಈಗ ನಾವು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲನ್ನು ಮಾಡಬೇಕು, ಇದರಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲನ್ನು ಮಾಡಬೇಕು. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಹೋಲನ್ನು ಮಾಡಿದರೆ ಇಲ್ಲಿಂದ ರಿಫ್ಲೆಕ್ಟ್ ಆದಂಥ ರೇ ಹೀಗೆ ಹೊರಟು ಹೋಗುತ್ತೆ. ಹಾಗೆಯೇ ಇನ್ನೊಂದು ರೇ ಇಲ್ಲಿಂದ ಬರುತ್ತೆ ಅಂದ್ಕೊಳ್ಳೋಣ. ಅಂದರೆ ಪ್ಯಾರಲಲ್ ರೇಸ್, ಹೀಗೆ ಪ್ಯಾರಲಲ್ ರೇಸ್ ಬರ್ತಾ ಇದೆ, ಬಿತ್ತು, ಆಮೇಲೆ ಇಲ್ಲಿಗೆ ಬಂತು. ಓಕೆ, ಸರಿ ಬಂತು, ಇಲ್ಲಿ ಬಿತ್ತು, ಈಗ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಮತ್ತೆ ಹೀಗೆ ಹೋಗುತ್ತೆ, ಅಷ್ಟೇ. ಇಲ್ಲಿ ನೀವು ಐ ಪೀಸನ್ನು ಇಟ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಒಂದು ಐ ಪೀಸನ್ನು ಇಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಿ ಇಲ್ಲೊಂದು ಚಿಕ್ಕದಾಗಿ ಒಂದು ಲೆನ್ಸನ್ನು ಇಟ್ಕೊಂಡ್ಬಿಟ್ಟು ಇದ್ರ ಮೂಲಕ ನೀವು ನೋಡಬಹುದು, ಇದು ನಿಮ್ಮ ಕಣ್ಣು. ಇಷ್ಟೇ, ಭಾಳ ಸಿಂಪಲ್ ಇಲ್ಲಿ. ಸೊ ಇದನ್ನು ನಾವು ಐ ಪೀಸ್ ಹತ್ರ ಇದು ಆಬ್ಜೆಕ್ಟಿವ್, ಇದು ಆಬ್ಜೆಕ್ಟ್ ಲೆನ್ಸ್, ಐ ಪೀಸ್ ಅಂತ ಕರೆಯಲ್ಲ, ಆಬ್ಜೆಕ್ಟ್ ಲೆನ್ಸ್. ಇದು ಲೆನ್ಸ್ ಅಲ್ಲ, ಲೆನ್ಸ್ ಅಲ್ಲ, ಮಿರರ್ ಇದು. ಯಾಕೆಂದರೆ ನಾವು ಮಿರರ್ಸನ್ನು ಯೂಸ್ ಮಾಡಿದ್ದೀವಿ. ಇದು ಸೆಕೆಂಡರಿ ಮಿರರ್. ಸೊ ಸೆಕೆಂಡರಿ ಮಿರರು ಆಕ್ಚುಲಿ ಪ್ರೈಮರಿ ಮಿರರ್ಗಿಂತ, ಆಬ್ಜೆಕ್ಟಿವ್ ಮಿರರ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಓಕೆ, ಸೊ ಈಗ ನೋಡಿ ಇಲ್ಲಿಂದ ಬಂದಂತಾರೆ ಇದ್ರ ಮೇಲೆ ಬಿತ್ತು. ಮಿರರು ಒಂದು ಕಡೆ ಮಾತ್ರ ಪಾಲಿಶ್ ಆಗಿರುತ್ತೆ, ಇನ್ನೊಂದು ಕಡೆ ಶೈನ್ ಆಗ್ತಾ ಇರುತ್ತೆ. ಮಿರರ್ ತುಂಬ ಚಿಕ್ಕದಾಗಿರುತ್ತೆ, ಹಗುರವಾಗಿರುತ್ತೆ, ಯಾಕೆಂದರೆ ಒಂದೇ ಸರ್ಫೇಸ್ ನೋಡಿ. ಆಮೇಲೆ ಲೆನ್ಸ್ಗೂ ಮಿರರ್ಗೆ ಏನಪ್ಪ ವ್ಯತ್ಯಾಸ ಅಂದರೆ, ಇಷ್ಟೇ ಇದ್ದರೆ ಮಿರರು, ಇದಕ್ಕೆ ಇನ್ನೊಂದು ಸೇರಿಸಿ ಮಧ್ಯದಲ್ಲೆಲ್ಲ ಡೆನ್ಸರ್ ಮೀಡಿಯಮ್ ಅಂದರೆ ಅದು ಲೆನ್ಸ್ ಆಯಿತು ಅಂದರೆ ಆಬ್ವಿಯಸ್ಲಿ ಅದು
ಹೆವಿ ಆಗುತ್ತೆ, ಮಿರರ್ ಅಂದರೆ ಹಗುರವಾಗಿರುತ್ತೆ. ಸೊ ಲೆನ್ಸ್ಗೂ ಮಿರರ್ಗೂ ಇದೆ ಮೇಜರ್ ಡಿಫ್ರೆನ್ಸ್. ಲೆನ್ಸ್ಗಳು ಕಷ್ಟ, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಕಷ್ಟ, ಮೇಂಟೈನ್ ಮಾಡೋದು ಕಷ್ಟ, ಹಿಡ್ಕೊಳ್ಳೋದು ಕಷ್ಟ. ಮಿರರ್ಗಳು ಹಂಗೇನಾಗೋದಿಲ್ಲ. ಸೊ ಯೂನಿಫಾರ್ಮ್ ಮಿರರ್ಸ್ನಲ್ಲಿ ಈವನ್ ಪ್ರಿಸಮ್ ಕೂಡ ಉಪಯೋಗಿಸ್ಕೋಬೋದು. ಮಿರರ್ಸ್ ಆರ್ ಲೈಟರ್, ದೇರ್ ಫೋರ್ ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಟೆಲಿಸ್ಕೋಪ್. ನೋಡಿ ಇಲ್ಲೆಲ್ಲ ಬರೀ ರಿಫ್ಲೆಕ್ಷನ್ ಆಗಿನೇ ಇಮೇಜ್ ಫಾರಮ್ ಆಗಿರೋದು, ರಿಫ್ಲೆಕ್ಷನ್ ಆಗಿ ಇಮೇಜ್ ಫಾರಮ್ ಆಗಿದೆ, ಹಂಗಾಗಿ ಇದನ್ನು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಕರೀತಾರೆ. ಆಮೇಲೆ ಇವಾಗ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪಲ್ಲಿ ಮಿರರ್ಸು 10 ಮೀಟರ್ ಡಯಾಮೀಟರ್ ಇರೋದು ಕೂಡ ಇದ್ದಾವೆ. 10 ಮೀಟರ್ ದ ಹೈಯೆಸ್ಟ್. ರಿಫ್ಲೆಕ್ಟಿಂಗ್ ಅಂತ ಬಂದರೆ 10 ಮೀಟರ್ ಮಿರರ್ಸ್, ರಿಫ್ರಾಕ್ಟಿಂಗ್ ಅಂತ ಬಂದರೆ 1 ಮೀಟರ್, ಅದು ಹೈಯೆಸ್ಟ್. ಸೊ ದಿಸ್ ಈಸ್ ಅಬೌಟ್ ದಿ ಟೆಲಿಸ್ಕೋಪ್. ಸೊ ಇಷ್ಟು ಹೇಳಿ, ಇಂಡಿಯಾದಲ್ಲೂ ಇದೆ 2.5 ಮೀಟರ್ ರೇಡಿಯಸ್ ಡಯಾಮೀಟರ್ ಇರ್ತಕ್ಕಂಥ ಟೆಲಿಸ್ಕೋಪ್, ಕವಲೂರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಇದೆ. ಸೊ ಇಷ್ಟು ಹೇಳಿ ನಾನು ಈ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಅಲ್ಲಿಗೆ ಸೆಕೆಂಡ್ PUC ನಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಯಿತು. ಸೊ ಇನ್ನು ಮುಂದೆ ಏನಿದ್ರು ನನ್ನ ಗಮನ CET ಕಡೆ ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕಡೆ. ಪ್ಲೀಸ್ ಸ್ಟೇ ವಿತ್ ಮೀ, ಪಾಸ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಸೊ ಏನಾದರೂ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾವುದಾದ್ರು ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ ಐ ವುಡ್ ಲೈಕ್ ಟು ರಿವೈಸ್ ಇಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.